ಮಾಡ್ತಕ್ಕಂಥದ್ದು ಹೊಸಬ್ರು ಮಾಡ್ತಕ್ಕಂಥದ್ದು ಏನು ತಪ್ಪು ಮಾಡ್ತಾರೆ ಸರ್, ಮರಿ ತಗೊಳ್ತಾರೆ ಸೆಲೆಕ್ಷನಲ್ಲಿ ಹಿಡಿದಿದ್ದಾರೆ, ಅಲ್ಲೇ ಇಡುತ್ತಾರೆ. ಸೆಲೆಕ್ಷನ್ ಬೇಸಿಕ್ ಸ್ಟೇಜಲ್ಲೇ ಮರಿ ಸೆಲೆಕ್ಷನ್ ಮಾಡೋದ್ರಲ್ಲಿ ಹಿಡಿದಿದ್ದಾರೆ. ಅಲ್ಲಿ ಇಡುವುದ್ರೆ ಎಲ್ಲ ಇಡುವುದಂಗೆ ಒಂದು ಸರಿ ಪಾಯನೇ ಕರೆಕ್ಟಾಗಿ ಬಿಲ್ಡಿಂಗ್ ಆಗಿರೋ ಪಾಯ ಕರೆಕ್ಟಾಗಿರ್ಬೇಕು. ಅದು ಲೇಬರ್ ಅಷ್ಟೇ, ಇಲ್ಲಿ ಹಂಗಲ್ಲ. ನಾನೇ ರಸ, ನಾನೇ ಇಲ್ಲಿ ನಾನು ಮಾಡಿದ್ರೆ ಉಂಟು, ಮಾಡಿದ್ರೆ ಇಲ್ಲ. ದುಡಿದ್ರೆ ಆಯ್ತು, ದುಡಿದಿದ್ರೆ ಇಲ್ಲ. ನಾನು ಎಷ್ಟು ಕಷ್ಟಪಡಿದ್ರೆ ಅಷ್ಟು ಸಂಪಾದನೆ ಮಾಡ್ತೀನಿ. ನಾನು ಆತ್ಮತೃಪ್ತಿದೆ ಸರ್, ಇವತ್ತು ಕೆಲಸ ಮಾಡೋದ್ರಲ್ಲಿ ಆತ್ಮತೃಪ್ತಿದೆ. ನಾನು ಮನ್ಸ್ಬಿಟ್ಟು ಹೇಳ್ತೀನಿ ಸರ್, ಯಾಕಂದ್ರೆ ನಾನು ಮಾಡಿದ್ದೀನಿ, ನಾನು ಬಂಡವಾಳಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಎಷ್ಟು ಹಾರ್ಡ್ ವರ್ಕ್ ಇನ್ವೆಸ್ಟ್ ಮಾಡಿ ನಾನು ಸಂಪಾದನೆ ಮಾಡ್ತೀನಿ. ಇದು ಎಷ್ಟು ಡೆಡಿಕೇಶನ್ ವರ್ಕ್ ಮಾಡ್ಕೊತೀರೋ, ಎಷ್ಟು ಡೆಡಿಕೇಶನ್ ನೋಡ್ಕೊಂತೀರೋ ಅಷ್ಟು ಮಾಡ್ಬೋದು. ಇವಾಗ ಉದಾಹರಣೆ ಏನಪ್ಪ ಅಂದ್ರೆ 25 ಮರಿನ ಸ್ಟಾರ್ಟ್ ಮಾಡಿ 250 ಮರಿ ನಾನೇ ಮಾಡಿದ್ದೀನಿ. ಯಾವುದೇ ರೀತಿ ಬಂಡವಾಳ ಹಾಕೊಂಡು ಎಲ್ಲೂ ತಂದು ಮಾಡಿಲ್ಲ. ಎಲ್ಲ ಇದರಲ್ಲೇ ದುಡ್ಡು ಮಾಡಿದ್ದೀನಿ. ನೀವು ಅಲ್ಲೇ ಅರ್ಥ ಮಾಡ್ಕೊಬೇಕು. ಇಲ್ಲೇ ದುಡ್ಡು ಇಲ್ಲೇ ಮಾಡಿ ಇಷ್ಟೆಲ್ಲ ಮಾಡಿದ್ದೀವಿ ಅಂತಂದ್ರೆ ಇದೊಂದು ಇದೆ, ಸಂಪಾದನೆ ಇದೆ ಅಂತ ಅರ್ಥ ಮಾಡ್ಕೋಬೇಕಷ್ಟೇ ಸರ್. ನಮಸ್ಕಾರ ವೀಕ್ಷಕರೇ, ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನಾವು ಉಡುಪಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲೊಬ್ಬ ರೈತರು ಕುರಿ ಶೆಡ್ ಕಟ್ಟಿದ್ದಾರೆ, ಮಾತಾಡ್ಸೋಣ ಬನ್ನಿ. ನೋಡಿ, ಇಲ್ಲಿ ವಿಶಾಲವಾದ ಶೆಡ್ ಇದೆ. ಇಲ್ಲಿ ಒಂದು 200-250 ಕುರಿ ಮೇಯಿಸಂಥ ಶೆಡ್ಡು. ಅವ್ರು ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು. ಓಕೆ ಸರ್, ನೀವು ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್, ನನ್ನ ಹೆಸರು ಮಂಜುನಾಥ್ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು, ಉಡುಪಿ ಗ್ರಾಮ ಅಂತ ಹೇಳ್ಬಿಟ್ಟು. ಉಡುಪಿ ಗ್ರಾಮ, ಹೌದು ಸರ್. ಇಲ್ಲಿ ಎಷ್ಟು ವರ್ಷದಿಂದ ಸಾಕ್ತಾರೆ ಸರ್ ನೀವು ಕುರಿಗಳು? ಸರ್, ಇದು ನಾವು ಒಂದು 6 ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್. 6 ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ. ಸರ್, ನಿಮ್ಗೆ ಯಾಕೆ ಅನಿಸ್ತು ಸರ್ ಕುರಿ ಮೇಯಿಸ್ಬೇಕು ಅಂತ? ಸರ್, ನಾವು ಡಿಗ್ರಿ ಮುಗಿದ್ಮೇಲೆ ಫಸ್ಟು ನಾವು ಡಿಗ್ರಿ ಮುಗಿದ ಒಂದು ಪ್ರತಿಷ್ಠಿತ ಕಂಪ್ನಿ MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಕೆಲಸ ಮಾಡ್ತಿದ್ದೆ, 3 ಇಯರ್ಸ್ ಕೆಲಸ ಮಾಡಿದೆ. ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲೇನು ಗೊತ್ತಾಯ್ತಂದಾಗ ಪ್ರಾಫಿಟ್ ನಮಗೆ ಅಷ್ಟೊಂದು ನೆಮ್ಮದಿ ಅನಿಸ್ಲಿಲ್ಲ, ನನಗೆ ತೃಪ್ತಿ ಅನಿಸಿಲ್ಲ, ಮತ್ತು ನೆಮ್ಮದಿನೂ ಅನಿಸಿಲ್ಲ. ಕೆಲಸ ಜಾಸ್ತಿ, ಸಂಬಳ ಕಡಿಮೆ ಅನ್ಸೋಕ್ಕಾಯ್ತು. ಆಮೇಲೆ ಅದಕ್ಕೆ ನಾನೊಂದು ತೀರ್ಮಾನ ಮಾಡಿಕೊಂಡು ನಮ್ಗಿರ್ತಕ್ಕಂಥ ಇದರಲ್ಲೇ ನಮ್ಗೆ ಏನೈತೆ ನಮ್ಮ ಸಂಬಳ ಬಳಸ್ಕೊಂಡು ನಮ್ಮ ಸ್ವಂತ ಊರಲ್ಲೇ ಏನಾದರೂ ಮಾಡಬೇಕಂತ ಒಂದು ಆಲೋಚನೆ ಬಂದು ಏನು ಮಾಡೋಣ ಅಂತಂದಾಗ ಈ ಕುರಿ ಸಾಕಾಣಿಕೆ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಆ ಐಡಿಯಾ ಪ್ರಕಾರ ಡೆವಲಪ್ಮೆಂಟ್ ಮಾಡ್ಕೊಂತ ಹೋಗಿ ಸರ್. ಅದನ್ನ ಇವಾಗ ಎಷ್ಟು ಕುರಿ ಮೇಯಿಸ್ತೀವಿ ಸರ್? ಈಗ ನಾವು ಸ್ಟಾರ್ಟ್ ಮಾಡಿದಾಗ ಬರೀ 30-32 ಮರಿಯಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. ಈ ಪ್ರೆಸೆಂಟಲ್ಲಿ ಒಂದು 250 ಕೆಜಿ ಇರಪ್ಪ. 200-270 ಮರಿ ಇರ್ತದೆ. ನೀವು ಬಂದುಬಿಟ್ಟು ಕೆಂಗೂರು ಅಂತ ಹೇಳ್ಬಿಟ್ಟು ಇದರಲ್ಲಿ 3-4 ಥರ ಬರ್ತದೆ. ಕೆಂಗೂರಿಯಲ್ಲೇ 3-4 ಥರ ಬರ್ತದೆ. ಹಾವೇರಿ ಮರಿ ಅಂತ ಬರ್ತದೆ, 200 ಮರಿ ಬರ್ತದೆ. ತುಮಕೂರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ತುಮಕೂರು ಅಂತ ಹೇಳಿ ಒಂದು ಕಡೆ ಸಿಗ್ತದೆ. ಎಲ್ಲ ಕೆಂಗೂರೇ ಇರ್ತದೆ, ಬಟ್ ವೆಯ್ಟಲ್ಲಿ ಬರ್ತಕ್ಕಂಥ ವೇರಿಯೇಷನ್ಸ್ ಆಗ್ತಾ ಇರ್ತದೆ. ಯಾವ ಥರ ವೇರಿಯೇಷನ್ ಸರ್? ಇವಾಗ ಹಾವೇರಿ ಮರಿಗೆ ಏನು ಬರ್ತದೆ, ಸೇಮ್ ಬ್ರೀಡೇ ಇರ್ತದೆ ಸರ್. ಇದು ಬಟ್ ವೆಯ್ಟ್ ಜಾಸ್ತಿ ಇನ್ಕ್ರೀಸ್ ಆಗ್ತದೆ. ತುಂಬ ಚೆನ್ನಾಗಿ ಬರುತ್ತೆ, ಡೆವಲಪ್ಮೆಂಟ್ ಚೆನ್ನಾಗಿದೆ. ಈಗ ಒಂದು ಸ್ವಲ್ಪ ಇದು ಬಟ್ ಎಲ್ಲ ಕೆಂಗೂರಿದೆ. ಹಾಗಾಗಿ 3 ಸಂತೆ ನಡೀತಿದೆ ಸರ್. ಉತ್ತರ ಕರ್ನಾಟಕ ಭಾಗ ನಡೀತದಲ್ಲ, ಅಲ್ಲಿಂದ ತಗೊಂಡ್ಬರ್ತೀವಿ. ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿಂದ? ಸರ್, ಇಲ್ಲಿಂದ ಕುಂಕುಂಬಲ್ಲಿ ಬಂದು ನಮಗೆ ಒಂದು 320 ಕಿಲೋಮೀಟರ್ ಬರ್ತದೆ. ಕುಂಕುಂಬಲ್ಲಿ ಬಂದು 320, ಒಂದು ಹಾವೇರಿ ಬಂದು 290 ಬರುತ್ತೆ. ಸಿಂಧೂರು ಆದರೆ ಒಂದು 390 ತನಕ ಹೆಚ್ಚು ಬರುತ್ತೆ ಗೌರಿಬಿದನೂರಿಗೆ. ಸರ್, ಬಾಡಿಗೆ ಎಲ್ಲ ಹೆಂಗೆ ಬೀಳುತ್ತೆ ಸರ್ ನಮಗೆ? ಅದು ಕೆಲವರು ಮರಿ ಲೆಕ್ಕಾಚಾರ ತಗೊಂತಾರೆ, ಕೆಲವರು ಲಂಸಮ್ ಮರಿ ತಗೊಂತಾರೆ. ಆವ್ರೇಜ್ ಮರಿಗೆ ಅಂದರೆ ಒಂದು 150-170 ರೂಪಾಯಿ ಬಾಡಿಗೆ ಬೀಳುತ್ತದೆ. ಒಂದು ಮರಿಗೆ 150-170 ರೂಪಾಯಿ ಕಡೆ ಬೀಳ್ತದೆ ಗೌರಿಬಿದನೂರಿಗೆ. ಬಿಟ್ಟು ಬೇರೆ ಕಡೆ ಎಲ್ಲ ಬೇರೆ ಎಕ್ಸ್ಟ್ರಾ ಬಾಡಿಗೆ ಆಗುತ್ತೆ. ಅದು ಅವರು ಯಾರು ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಅವರಾದ್ರೂ ಮಾತಾಡ್ತಾರೆ ಸರ್. ಅವ್ರು ಮಾತಾಡೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಸರ್, ನೀವು ಮರಿ ಮೇಯಿಸೋದು ಮಾತ್ರನಾ ವ್ಯಾಪಾರ ಮಾಡ್ತೀವಿ? ಸರ್, ನಾನು ಪ್ರೆಸೆಂಟ್ ಇವಾಗ ವ್ಯಾಪಾರ ಫಸ್ಟ್ ಮಾಡ್ತಾ ಇದ್ದೆ. ವ್ಯಾಪಾರಕ್ಕೇನಪ್ಪ ಏರಿರುತ್ತೆ ಜಾಸ್ತಿ. ಒಂದ್ಸರಿ ಲಾಭ ಬರ್ಬೋದು, ಒಂದ್ಸರಿ ನಷ್ಟ ಆಗ್ಬೋದು. ಚಂದಿರ ಮರಿಗೆ ನಾವು ಅಂದ್ಕೊಂಡಿರ್ತಕ್ಕಂಥ ಪ್ರಾಫಿಟ್ ಸಿಗೋದಿಲ್ಲ. ಬಟ್ ಇದು ಹಂಗಲ್ಲ. ಹಂಗಾಗಿ ನಾವೇನು ಮಾಡಬೇಕು ಅಂದರೆ ಕಂಪ್ಲೀಟ್ ಮೇಸೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸದ್ಯೆಲ್ಲ ಏನು ಮಾಡಿದೀವಲ್ಲ, ಕಂಪ್ಲೀಟಾಗಿ 250 ಮರಿ ಮಾಡಿಕೊಂಡು 70 ಕೆಜಿ ಬ್ಯಾಚ್ ಮಾಡಿಕೊಂಡು ಅದ್ರ ಪ್ರಕಾರ ಕಂಪ್ಲೀಟಾಗಿ ವ್ಯಾಪಾರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ವ್ಯಾಪಾರ ಏನಿಲ್ಲ, ಬಟ್ ಸೆಟ್ ಮಾಡಿ ಯಾವ್ದು ಕಸ್ಟಮರ್
ಜನ ಕೇಳಿದ್ರೆ ಸಂತೆಯಿಂದ ಬಂದು ನಾವು ಇದೇನು ಸೆಟ್ ಮಾಡಿದ್ವಿ ಒಂದು ತಿಂಗಳೊಳಗಡೆ ಸೆಟ್ ಆಗಿರೋ ಮರಿ ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಹಾಗೂ ನೀವು ಯಾವ ಥರ ವ್ಯಾಕ್ಸಿನ್ ಕೊಡ್ತೀವಿ ಅವಾಗ ಮರಿ ಸೆಟ್ ಆಗ್ಬೇಕಂದ್ರೆ ಸರ್ ಬರೀ ಬಂದಿದ ತಕ್ಷಣ ನಾವು ಯಾರೇ ನಾವೇ ಅಂತಲ್ಲ ಯಾವುದೇ ರೈತರು ಮರಿ ತಂದ್ರು ಸಹ ಬಂದಿತ್ತು ನೆಕ್ಸ್ಟ್ ಡೇ ಒಳಗಡೆ ಡಿವಾರ್ಮಿಂಗ್ ಅಂತ ಹೇಳಿ ಮಾಡ್ಕೊಂತಾರೆ ಡೆಡ್ ಅಂತ ಹೇಳ್ಬೇಕು. ಇವಾಗ ಮರಿ ಒಂದು 14ರಿಂದ 15 kg ಅವರೇಜ್ ಮರಿ ಬರೋಂಗಿದ್ರೆ 1 ml ಹಾಕೊಂತಾರೆ. ಒಂದು 17ರಿಂದ 18 kg ಸ್ವಲ್ಪ ತೂಕ ಚೆನ್ನಾಗಿರೋ ಮರಿ ಚೆನ್ನಾಗಿ ಹಾಲು ಕೊಟ್ಟಿರೋ ಮರಿ ಅದು 1.5 ml ಮಾಡ್ಕೊಂತಾರೆ. ಅಂದ್ರೆ ಡಿವಾರ್ಮಿಂಗ್ ಮಾಡ್ಕೊಂತಾರೆ ಅನ್ನೋದು ಹೊಟ್ಟೆಗೆ ಇರ್ತಕ್ಕಂಥ ಜಂತುಹುಳ ಸಾಯ್ತಾರೆ. ಆ ಡಿವಾರ್ಮಿಂಗ್ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಮರಿ ಹೊಟ್ಟೆಗೆ ಇರ್ತಕ್ಕಂಥ ಜಂತುಹುಳ ಸಾಯ್ಬಿಟ್ಟು ಮೇವನ್ನು ಚೆನ್ನಾಗಿ ತಿಂತದೆ, ಬೆಳವಣಿಗೆ ಚೆನ್ನಾಗಿ ಅನುಕೂಲ ಆಗಿದೆ ಅಂತ ಡಿವಾರ್ಮಿಂಗ್ ಮಾಡ್ಕೊಂಡ್ರೆ ಅದಾದ್ಮೇಲೆ PPR ಅಂತ ಒಂದು PPR ಮಾಡ್ಕೊಂಡ್ರೆ PPR ಅದು ಏನಪ್ಪ ಅಂದ್ರೆ ವೈರಲ್ ಇದ್ದಂಗೆ ಒಂದು ಕಾಲ್ಬಿಟ್ರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗಿರುತ್ತೆ. ಅದನ್ನ ತಡೆಗಟ್ಟಕ್ಕೋಸ್ಕರ ಅದು ಜಾಸ್ತಿ ಅಂದ್ರೆ ಮಳೆಗಾಲ ಚಳಿಗಾಲದಾಗ ಬಂದಿದೆ. ಹಂಗಾಗಿ ಆ ಸೀಸನಲ್ಲಿ ಕಂಪಲ್ಸರಿ ಮಾಡಿಸ್ಕೊಳ್ಳೇಬೇಕು. ಅದಾದ್ಮೇಲೆ ಒಂದು 15 ದಿನ 4 ಪ್ರಕಾರ 20 ದಿನ ಇರಬೇಕು ಅಂತ ಹೇಳ್ತಾರೆ. ಬಟ್ ಮರಿ ಇರೋದು 75 ದಿನ ಅಂದರೆ 21 ದಿನಕ್ಕೆ ನಾವು ಮಾಡ್ಕೊಳಕ್ಕಾಗಲ್ಲ. ಕಾಯಿ ಜಾಸ್ತಿ ದಿನ ಆಗುತ್ತೆ. 15 ದಿನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಈಟಿ ಏನಕ್ಕೆ ಕೊಡ್ತಾರೆ ಅಂದರೆ ಫೀಡಿಂಗ್ ಮಾಡ್ತೀವಿ ಸರ್, ನಾವು ಜೋಳ ಕೊಡ್ತೀವಿ, ಫೀಡ್ ಹಾಕ್ತೀವಿ, ಚಕ್ಕೆ ಕೊಡ್ತೀವಿ. ಅದು ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಮರಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಈಟಿ ಮಾಡ್ಕೊಂಡ್ವಿ. ಈಟಿ ಮಾಡ್ಕೊಂಡಿದ್ದಾದ್ಮೇಲೆ ಅಲ್ಲಿಗೆ 20-25 ದಿನಗಳು ಕಂಪ್ಲೀಟ್ ಆಗುತ್ತೆ. ಅದಕ್ಕೆಲ್ಲ ವ್ಯಾಕ್ಸಿನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಇವಾಗ ಬೇಸಿಗೆ ಕಾಲದಾಗ ಏನು ಮಾಡಬೇಕು ಅಂದರೆ ಕಂಪಲ್ಸರಿ ಶೀಟ್ ಬಾಕ್ಸ್ ಅಂತ ಮಾಡಿಸ್ಕೊಳ್ಳೋದು. ಅಂದರೆ ಹೀಟ್ ಜಾಸ್ತಿ ಇರೋದ್ರಿಂದ ಮರಿಗೆ ಗೊಬ್ಬರ ರೋಗ ಬಂದಾಗ ಈ ಕಿವಿ ಮೇಲೆ ಈ ಕಾಲದ ಮೇಲೆ ಎಲ್ಲ ಗೊಬ್ಬರ ಕಾಣಿಸ್ಕೊಬಿಟ್ಟು ಫುಲ್ ಸ್ಪೀಡಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಎಲ್ಲಕ್ಕೂ. ಒಂದು ಮರಿಗೆ ಏನಾರ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ಪಟ ಅಂತ ಒಂದು 5-6 ದಿನ ಎಲ್ಲಕ್ಕೂ ಆಗ್ಬಿಡುತ್ತೆ. ಹಂಗಾಗಿ ಅದೇನಿಂದ ಬರುತ್ತೆ ಹೀಟ್ ಜಾಸ್ತಿ ಇರೋದ್ರಿಂದ ಬಿಸಿಲು ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ. ಶೆಡ್ಗಳಲ್ಲಿ ಗಾಡಿ ಬೆಳಕಿನ ವ್ಯವಸ್ಥೆ ಇರಲ್ಲ ಸರಿಯಾಗಿ. ಅಂತ ಕಡೆ ಏನಾಗ್ತದೆ ಹೀಟ್ ಜಾಸ್ತಿ ಇರೋದ್ರಿಂದ ಬೇಗ ಸ್ಪ್ರೆಡ್ ಆಗಿದೆ. ಅದು ಬರ್ದಾಗ ನಾನು ತಡೆಗಟ್ಟಕ್ಕೋಸ್ಕರ ಶೀಟ್ ಬಾಕ್ಸ್ ಅಂತ ಒಂದು ಮಾಡಿಸ್ಕೊಳ್ಳೋದು ಬೇಸಿಗೆ ಇದೆ. ಅದು ಯಾವ ಸೀಸನ್ ಅಂತಂದರೆ ಫೆಬ್ರವರಿಯಿಂದ ಬಿಡುವ ಜೂನ್ವರೆಗೂ. ಯಾಕಂದರೆ ಆ ತಿಂಗಳೊಳಗಡೆ ಹೆಚ್ಚು ಬಿಸಿಲು ಒಂದು 4ರಿಂದ 5 ತಿಂಗಳು ಮೇ ತಿಂಗಳು ಹೆಚ್ಚು ಬಿಸಿಲು ಬೀಳೋದಿಲ್ಲ. ಆ ಬಿಸಿಲು ಬೀಳುವಂಥ ಟೈಮಲ್ಲಿ ನಾವೇನು ಮಾಡಿದ್ರೆ ಕಂಪಲ್ಸರಿ ಯಾವುದೇ ಕಾರಣಕ್ಕೂ ನಮ್ಮ ಇಂಗ್ರೀಡಿಯನ್ಸ್ ಮಾಡಿ ನಾನು ಮಾಡಿಕೊಳ್ಳೇಬೇಕು. ಅದು ಮಾಡಿಸ್ಕೊಂಡ್ರೆ ಮುನ್ನೆಚ್ಚರಿಕೆ ಬರೋದಿಲ್ಲ. ಅಕಸ್ಮಾತ್ ಒಂದು ವೇಳೆ ಏನಾದರೂ ಬಂದರೂ ಯಾವ ಮರಿಗೆ ಬಂದಿರೋದು ಒಂದು ಸಪ್ರೇಟ್ ಮಾಡಿಬಿಡ್ಬೇಕು. ಕ್ವಾರಂಟೈನ್ ಮಾಡಿದಂಗೆ ಡಿವೈಡ್ ಮಾಡಿಬಿಟ್ಟು ಆ ಮರಿಗೂ ಈ ಮರಿಗೂ ಕಾಂಟ್ಯಾಕ್ಟೇ ಮಾಡಿಸ್ಬೋದು. ಯಾವುದೇ ಕಾರಣ ಯಾವುದು ಸ್ವಲ್ಪ ಯಾವುದಕ್ಕನ್ನ ಮರಿ ಬಂದಿರೋದು ಅಟ್ಯಾಕ್ ಆಗಿರುತ್ತೆ ನಮ್ಮ ಗಮನಕ್ಕೆ ಬರುತ್ತಲ್ಲ ಮರಿ ಅಂದ್ರೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಕೆಟ್ಟಲ್ಲಿ ವ್ಯಾಪಾರ ಬಗ್ಗೆ ಐಡಿಯಾ ಇರೋದಂದ್ರೆ ಗೊತ್ತಾಗ್ಬಿಡುತ್ತೆ. ಅದು ಬಂದಿದ ತಕ್ಷಣ ಏನು ಮಾಡ್ಬೇಕಂದ್ರೆ ಆ ಮರಿನ ಡಿವೈಡ್ ಮಾಡಿ ಸಪ್ರೇಟ್ ಮಾಡಿಬಿಡ್ಬೇಕು. ಇಲ್ಲ ಆ ಮರಿ ಸಪ್ರೇಟ್ ಮಾಡಬೇಕು, ಇಲ್ಲ ಅದನ್ನ ಕೊಟ್ಬಿಡ್ಬೇಕು ಇಟ್ಕೊಬಾರ್ದು ಕೆಟ್ಟಲ್ಲಿ. ಇವಾಗ ಏನು ಮಾಡ್ತೀವಿ ಅಂದ್ರೆ ನಾವು ಆ ಮರಿನೂ ಮುಟ್ಕೊತೀವಿ ಹೋಗಿ ಹುಲ್ಲಾಕವಾಗ ನೀರಿಗೋವಾಗ ಬಂದ್ಬಿಟ್ಟು ಇನ್ನೂ ಮುಟ್ತೀವಿ ಹುಲ್ಲ ಅದು ಅಂಟ್ರೋಗೈತಂಗೆ ಅದನ್ನ ಮುಟ್ಟಿ ಬಂದು ಇದಕ್ಕೆ ಮುಟ್ಟಿದ್ರೆ ಇವಕ್ಕೂ ಬಂದ್ಬಿಡ್ತಾರೆ. ಹಂಗಾಗಿ ಸಪ್ರೇಟ್ ಮಾಡ್ಕೋಬೇಕು. ಇಷ್ಟಿದೆ ಸರ್ ವ್ಯಾಕ್ಸಿನ್ಸ್ ನಾವು ಮಾಡಿಕೊಂಡು ಅವೆಲ್ಲ ಮುಗಿದ ತಕ್ಷಣ ಮಾಮೂಲಿ ಫೀಡಿಂಗ್ ಮಾಡಿ. ಇನ್ನೊಂದು ಸರ್ ನೀವು ಮರಿ ತರಬೇಕಂದ್ರೆ ಮರಿ ಯಾವ ಥರ ಚೂಸ್ ಮಾಡಬೇಕು? ಚೂಸಿಂಗ್ ಮಾಡೋದು ಅಂತಂದ್ರೆ ಇವಾಗ ಬಜಾರ್ ಹೋಗ್ತಾರೆ ಅನ್ಕೊಂಡ್ರೆ ಯಾರಾದ್ರೂ ಹೊಸಬ್ರು ಬಂದಿರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅನುಭವ ಇರ್ತಕ್ಕಂಥ ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ಐಡಿಯಾ ತಗೊಂಡು ಚೂಸ್ ಮಾಡ್ಬೇಕು ಸರ್. ಇವಾಗ ಒಂದು 100 ಮರಿ ನಮ್ಮ ಗ್ರೂಪ್ ಇದೆ ಅನ್ಕೊಂಡ್ರೆ 100 ಮರಿ ತುಂಬಿದ್ದಾಗ 100 ತಗೋಬಾರ್ದು ನಾವು. ಅದರಲ್ಲಿ 100 ತಗೋಬಿಟ್ರೆ ಏನಂತಂದ್ರೆ ಸಣ್ಣ ದೊಡ್ಡ ಮೀಡಿಯಂ ಎಲ್ಲ ಲೆವೆಲ್ ಬಂದ್ಬಿಡ್ತಾರೆ. ನಾವು ಅದ್ರ ಬದಲು ಏನು ಮಾಡ್ಬೇಕಂತಂದ್ರೆ 100ರಲ್ಲಿ ಒಂದು 70 ಆಯ್ಕೆ ಮಾಡಬೇಕು. ರೇಟ್ ಜಾಸ್ತಿ ಹೇಳ್ತಾರೆ ಅವರು. ರೇಟ್ ಯಾಕೆ ಹೇಳ್ತಾರೆ ಅಂದ್ರೆ ನೀವು 70 ಮರಿ ಹಾಕೊಂಡ್ರೆ 30 ಮರಿ ಬಿಡ್ತೀರಲ್ವ, ಅದಕ್ಕೆ ರೇಟ್ ಡೌನ್ ಆಗುತ್ತೆ ಜಾಸ್ತಿ ಹೇಳ್ತಾರೆ. ಆದ್ರೂ ಪರವಾಗಿಲ್ಲ, 50 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಷನ್ ಚೆನ್ನಾಗಿರ್ಬೇಕು. ಒಳ್ಳೆ ಕಲರ್ ಇರಬೇಕು ಸರ್. ನೋಡಿದ್ರೆ ಈ ಗೋಲ್ಡ್ ಕಲರ್ ಮರಿ ಇರಬೇಕು, ಈ ಕಲರ್ ಮರಿ ಇರಬೇಕು. ಮರಿ ಈ ಥರ ಇರಬೇಕು, ಸ್ವಲ್ಪ ಕೋಡ್ ಕಿತ್ತಿರಬೇಕು. ಹಿಂಗೆ ಉದ್ದ ಇರ್ಬೇಕು ಸರ್ ಮರಿ, ಹಿಂಗೆ ಉದ್ದ ಇರಬೇಕು. ಈ ಥರ ಉದ್ದ ಇದ್ರೆ ಮರಿ ನಡೆ ಹಿಡ್ಕೊಂಡ್ರೆ ಹಿಂಗೆ ನಡು ಮೇಲೆ ಕೈ ಹಾಕಿ ಕಟ್ ಮಾಡ್ಕೊಂಡು ಗಟ್ಟಿ ಇರಬೇಕು. ಅದು ಲೂಸ್ ಇರ್ಬಾರ್ದು. ಅದು ಲೂಸ್ ಇಟ್ಟರೆ ಹಾಕಿ ಕುಡಿದಿರಲ್ಲ ಮರಿ, ದೊಡ್ಡದಿರ್ತದೆ ಮರಿ. ನಾವು ಎಷ್ಟೇ ಫೀಡಿಂಗ್ ಮಾಡಿ ಏನೇ ಮಾಡಿದ್ರು ನಾವು ಕೊನೆವರೆಗೂ ನಾವು ಹಂಗೆ ಇರೋದು. ಬೆಳವಣಿಗೆ ಕಡಿಮೆ. ಅದೇ ನೋಡಿ ಇವಾಗ ವೆಯ್ಟ್ ಮಾಡಿ ಗಟ್ಟಿ ಇದೆ, ಒಳ್ಳೆ ಗಟ್ಟಿ ಈಗ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಆಯ್ಕೊಂಡ್ಬಿಡ್ಬೇಕು ಮರಿನ. ಮತ್ತೆ ಇದಕ್ಕೆ ಸೆಲೆಕ್ಷನ್ ಮಾಡೋದಕ್ಕೆ ಒಂದು ಅನುಭವ ಇರಬೇಕು, ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದರಲ್ಲಿ ಸುಮಾರು ಪಳಗಿರೋದಾಗಬೇಕು, ಒಳ್ಳೆ ಅನುಭವ ಇರಬೇಕು. ಎಲ್ಲರೂ ಮಾಡೋಕ್ಕೆ ಹೋಗಿಲ್ಲ, ಸೆಲೆಕ್ಷನ್ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಕಲರ್ ನೋಡ್ಬಿಟ್ಟು ಬಣ್ಣ ನೋಡಿ ಉದ್ದ ಇದೆ ತಗೋಬೋದು ಹೇಳಿಲ್ಲ. ಅಂತಂತೇಳಿ ಅನ್ಕ್ವಾಲಿಟಿ ಮರಿನೂ ಜಾಸ್ತಿ ಮರಿನೂ ಬರ್ತದೆ. ಅದಕ್ಕೆ ಯಾಕಂದ್ರೆ ಎಕ್ಸ್ಪರ್ಟ್ ಇರ್ತಾರೆ. ಹೊರಗಿನ 2 ವರ್ಷ 3 ವರ್ಷ ಕೆಲಸ ಮಾಡಿ ಅದ್ರ ಬಗ್ಗೆ ಹೇಳಿರ್ತಾರೆ. ಅದನ್ನು ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಸೆಲೆಕ್ಷನ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಇನ್ನೊಂದು ಕ್ವೆಶನ್ ಇತ್ತು. ಇವಾಗ ಪ್ರತಿಯೊಂದು ಕೆಲಸದಲ್ಲೂ ಲಾಭ ನಷ್ಟ ಇದ್ದೇ ಇರುತ್ತೆ. ಕುರಿಯಲ್ಲಿ ಲಾಭ ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು, ಅದೇ ಲಾಸ್ ಆಗುತ್ತೆ. ಲಾಸ್ ಯಾವ ಥರ ಆಗುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಸರ್. ಯಾವುದೇ ಕೆಲಸ ಆಗಲಿ ಪ್ರತಿಯೊಂದು ಬುದ್ಧಿಯಿಂದ ಮಾಡಿದ್ರೆ ಮಾತ್ರ ಅದು ಸರಿ. ನಾವು ಇಲ್ಲಿ ಮರಿ ತಂದು ಹಾಕ್ಬಿಟ್ಟು ನಾವೆಲ್ಲ ಹೋಗ್ಬಿಟ್ಟು ನಾವು ಪ್ರಾಪರಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ 100% ಲಾಸ್ ಆಗೋದು ಕರೆಕ್ಟ್. ಅದು
ನಾವು ಸುಮ್ಮನೆ ಹೇಳ್ಬೋದು ಲಾಸ್ ಆಗಲ್ಲ ಅಂತ, ಲಾಸ್ ಆಗೇ ಹೋಗುತ್ತೆ. ಯಾಕಂದ್ರೆ ನಾವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ಇವಾಗ ತಂದಾಕಿದ್ದೀವಿ ಅಂದರೆ ಅದನ್ನ ಮತ್ತೆ ಡಿಸ್ಪ್ಯಾಚ್ ಆಗೋವರೆಗೂ ಫಿಟ್ಟಿಂಗ್ ಆಗೋವರೆಗೂ ನಾವು ಅಷ್ಟೇ ಪ್ರಾಪರ್ ನೋಡ್ಕೋಬೇಕು. ತಿಂಡಿನ ಟೈಮಿಂಗು ಏನು ತಿಂಡಿ ಕೊಡ್ತಾ ಇದ್ದೀವಿ, ಯಾವ ಟೈಮಿಂಗಲ್ಲಿ ಕೊಡ್ತಾ ಇದ್ವಿ, ಟೈಮಿಂಗ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಆ ಟೈಮ್ ಕೊಡ್ತಾ ಇರಬೇಕು. ಆ ಥರ ಮಾಡಬೇಕು. ವ್ಯಾಕ್ಸಿನು ಕರೆಕ್ಟಾಗಿ ಪ್ರಾಪರಾಗಿ ಮಾಡ್ಕೋಬೇಕು. ಏನೇ ಒಂದು ಸಣ್ಣ ಸಿಂಟಮ್ಸ್ ಗೊತ್ತಾದ್ರೂ ಬಂದುಬಿಟ್ರು ಬರೀ ನಮಗೆ ಗೊತ್ತಾಗಿಲ್ಲ ಅಂದರೆ ನಾವು ವೆಟರ್ನರಿ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಇಲ್ವಾ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿಲ್ವಾ, ಈಗ ಆಲ್ರೆಡಿ ಅದನ್ನು ಹೆಡ್ ಬೇಯಿಸಿ ಅನುಭವ ಇರ್ತಕ್ಕಂಥವ್ರಿಗೆ ನೋಡಿ ಈ ಥರ ಆಗಿದೆ ಪ್ರಾಬ್ಲಮ್ ಅಂದರೆ ಇಮಿಡಿಯೇಟಾಗಿ ಕ್ಯೂರ್ ಮಾಡ್ಕೋಬೇಕು ಸರ್. ಮತ್ತೆ ಬಜಾರ್ನು ನೋಡ್ಕೋಬೇಕು, ವೇರಿಯೇಷನ್ ನೋಡ್ಕೋಬೇಕು. ಮಾರ್ಕೆಟಿಂಗು ತುಂಬ ಗಮನದಲ್ಲಿರುತ್ತೆ ಸರ್. ಅದಿಲ್ಲ ಅಂತಂದರೆ ನಾವು ಇಷ್ಟು ಮಾಡಿ ವೇಸ್ಟ್ ಆಗಿರ್ತದೆ. ಯಾಕಂದರೆ ಮಾರ್ಕೆಟ್ ಯಾವಾಗ ಡೌನ್ ಆಗುತ್ತೆ, ಯಾವಾಗ ಇಳಿಯುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಅದನ್ನ ಯಾರು ನಿರ್ಧಾರನೂ ಮಾಡೋಕ್ಕಾಗಲ್ಲ. ಹಂಗಿರೋದ್ರಿಂದ ನಾವೇನು ಮಾಡ್ಬೇಕಂತಂದ್ರೆ ಇವಾಗ ಮರಿ ಸಾಕ್ತಾ ಇರ್ತೀವಿ, 25 ಲಕ್ಷ ಬಂಡವಾಳ ಹಾಕೊಂಡು 250 ಮರಿ ಸಾಕ್ತಾ ಇರ್ತೀವಿ. ಒಂದ್ಸರಿ ಸಂತೆ ಬಜಾರ್ ವಿಸಿಟ್ ಮಾಡಬೇಕು. ಈ ಸೈಜ್ ಮರಿ ಯಾವ ಥರ ಓಡ್ತಾ ಇದೆ, ಏನು ರೇಟಲ್ಲಿ ಹೋಗ್ತಾ ಇದೆ ಮೊದಲೇ ನೋಡಬೇಕು. ಒಂದು ವಾರ ದಿನ ಮುಂಚೆ ನಾವು ಬಜಾರ್ ವಿಸಿಟ್ ಮಾಡಿ ಯಾವ ಥರ ಮಾರಬೇಕು, ಏನು ರೇಟಿಗೆ ಕೊಡಬೇಕು, ಇಷ್ಟು ಹೇಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಈ ಮರಿನ ಎಷ್ಟು ಹೇಳ್ಬೇಕಲ್ಲ, ಎಷ್ಟು ಹೇಳಬೇಕು ಅಂತಂದರೆ ಅದೊಂದು ಸ್ವಲ್ಪ ಉತ್ತಮ ಸರ್. ಅದು ಇನ್ನು ಲಾಸ್ಟ್ ಹೆಂಗಾಗುತ್ತೆ ಅನ್ನೋದಾದ್ರೆ ಅದೇ ನಾನು ಹೇಳಿದ್ನಲ್ಲ ಅವಾಗಲೇ, ಟೀಚರ್ ಅಟ್ಯಾಕ್ ಆಗೋದು, ವೈರಲ್ ಫೀವರ್ ಆಗಿರೋದು, ಮರಿಗೆ ಕಾಲು ಬಾಯಿ ಜ್ವರ ಬಂದಿರೋದು, ಇಲ್ಲಾಂತಂದ್ರೆ ಚೀಫ್ ಆಫ್ ಗೊಬ್ಬೆ ರೋಗ ಬಂದಿರೋದು, ಆ ಥರ ಆಗಿ ಇದು ಮೆಡಿಕಲ್ ಇಶ್ಯೂಸ್ ಅಲ್ಲಿ ಏನೋ ಆದರೆ ಅವಾಗೂ ಲಾಸ್ ಆಗುತ್ತೆ. ಇದು ಮರಿ ಡೆತ್ ಆದರೆ ಲಾಸ್ ಆಗುತ್ತೆ ಅನಿಸುತ್ತದೆ. ಓಕೆ, ಮರಿ ಡೆತ್ ಆಗುತ್ತೆ ಸರ್. ಇವಾಗ ಒಂದು ಇವಾಗ ಒಂದು 200 ಮರಿ ತಂದಿದ್ರೆ ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಎಷ್ಟು ಮರಿ ಏನೋ ಡ್ಯಾಮೇಜ್ ಆದರೆ ನಿಮ್ಗೆ ಲಾಸ್ ಬರುತ್ತೆ ಸರ್? ನಾವು ಒಂದು ಮರಿ ಹೋದ್ರೂ ಡ್ಯಾಮೇಜ್ ಆದ್ರೂ ಸಮೇತ ಲಾಸ್ ಆಗೋದು. ಅದು ಲಾಸ್ ಯಾಕೆ ಗೊತ್ತಾ ಲಾಸ್ ಅಂತಂದ್ರೆ ಮರಿ ಏನು ಸುಮ್ಮನೆ ಕಡಿಮೆ ರೇಟ್ ಸಿಗುತ್ತೆ ಸರ್. 7,500 ರೂಪಾಯಿ ಮರಿ ಇರಲೇಬೇಕು ಇವಾಗಿರೋ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಒಂದು ಮರಿಗೆ 10 ಮರಿ ನಮ್ಗೆ ಡ್ಯಾಮೇಜ್ ಆಗಿದೆ ಅಂದರೆ 1 ಲಕ್ಷ ರೂಪಾಯಿ ಎಲ್ಲ ಹೋಗುತ್ತೆ. ಬರ್ತಕ್ಕಂಥ ಲಾಭನೇ ನಮ್ಗೆ ಏನಿದೆ ಅಂದರೆ ಮರಿ ಮೇಲೆ 1,500 1,800 ರೂಪಾಯಿ ತನಕ ಬರ್ತಾ ಇರ್ತದೆ. 205 ಮರಿ ಹಾಕೊಂಡು 2 ಲಕ್ಷ ಬರ್ತದೆ ನಮ್ಮ ಲಾಭ. ಆ ಲಾಭದ 1 ಲಕ್ಷ ನಮ್ಮ ಮರಿನೇ ಡ್ಯಾಮೇಜ್ ಮಾಡಿ ಕಳೆದಾಗ್ಬಿಟ್ಟೆ ಮಾಡಿ ಏನು ಪ್ರಯೋಜನ ಇರ್ತದೆ? ಮತ್ತೆ ಮೇವು ಎಲ್ಲ ಲಾಸ್ ಆಗುತ್ತೆ, ಪ್ರತಿಯೊಂದು ಲಾಸ್ ಆಗುತ್ತೆ ಸರ್. ಯಾವುದೇ ಕಾರಣಕ್ಕೂ ಮರಿ ಸಾಯಕ್ಕೆ ಬಿಡ್ಬಾರ್ದು ಸರ್. ಎನಿ ಕಷ್ಟ ಏನೇ ಆಗೋಗುತ್ತೆ, ಇಲ್ಲ ಅದು ಅಷ್ಟು ಎಂಡಿಂಗ್ ಸ್ಟೇಜಿಗೆ ಬಂದು ಮರಿ ಸತ್ತೋಗೋ ಸ್ಟೇಜಿಗೆ ಬಂದುಬಿಟ್ಟೈತಾ, ಇವಾಗ ಫಿಕ್ಸ್ ಆಗಿಬಿಟ್ಟಿದೆ ಇದು ಬೆಳಗ್ಗೆ ಇರೋಲ್ಲ ಅಂದಾಗ ಅಟ್ಲೀಸ್ಟ್ ಅದು ಮಾರ್ಕೆಟಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಮಟನ್ ಬೇಕಾಗುತ್ತೆ ಅರ್ಧ ರೇಟ್ಗೆ ಅದನ್ನು ಮತ್ತೆ ದುಡ್ಡು ಮಾಡ್ಕೋಬೋದು ಸರ್. ಹಂಗಿದ್ರೆ ರೈತರು ಲಾಸ್ ಆಗೋದಿಲ್ಲ. ಪೂರ ನಾವು ಒಂದು ಸತ್ತೋಗಂತ ಬಂದು ನಮಗೆ ಬರೋದಿಲ್ಲ, ಆ ಥರ ಲಾಸ್ ಆಗುತ್ತೆ. ನಿಮ್ಮ ಪ್ರಾಫಿಟ್ ವಿಚಾರಕ್ಕೆ ಏನಾದರೂ ಬರೋದಾದ್ರೆ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ಮಾಡಿದ್ರೆ 200 ಮರಿ ಮಾಡ್ಕೊಂಡು ಸರ್ 2 ತಿಂಗಳು ಕರೆಕ್ಟ್ ಪ್ರಾಪರಾಗಿ ಮಾಡಿಕೊಂಡು 2 ರಿಂದ 3 ತಿಂಗಳು ಅಂದ್ಕೊಳ್ಳಿ, 3 ತಿಂಗಳು 75ರಿಂದ 90 ದಿನ ಒಳಗಡೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು ಮರಿ ಮೇಲೆ ಕಂಪಲ್ಸರಿ ಒಂದು 2,000 ಅಂತೂ ಪಕ್ಕ ಸಿಗುತ್ತೆ ಸರ್. ನಾವು ಯಾವ ಥರ ನೋಡ್ಕೊಂತೀವಿ ಅನ್ನೋದ್ರ ಮೇಲೆ ನಮ್ಮದು ಬರ್ತಕ್ಕಂಥ ಇನ್ಕಮ್ ಅದನ್ನು ಡಿಸೈಡ್ ಮಾಡುತ್ತೆ. ಮಿನಿಮಮ್ ಅಂದರೆ ಒಂದು 1,600 1,800 ರೂಪಾಯಿ ಕಂಪಲ್ಸರಿ ಸಿಗುತ್ತೆ. 1,500 ಅನ್ಕೊಳ್ಳಿ, 1,500 ಕಂಪಲ್ಸರಿ ಸಿಗುತ್ತೆ. 200 ಮರಿ ಇದ್ರೆ ನಿಮ್ಗೆ 3 ಲಕ್ಷ ಅಂತ ಗ್ಯಾರಂಟಿ. 200 ಮರಿ ಇದ್ರೆ 3 ಲಕ್ಷ ಅಂತ ಗ್ಯಾರಂಟಿ. 3 ತಿಂಗಳು ನೀವು ಡಿವೈಡ್ ಮಾಡಿದ್ರೆ ತಿಂಗಳ 1 ಲಕ್ಷ ರೂಪಾಯಿ ಸಂಬಳ ಆಗುತ್ತೆ. ನಿಮ್ಮ ಬಂಡವಾಳ ಇಲ್ಲೇ ಇರುತ್ತೆ. 250 ಮರಿ ನೀವು 7,000 ರೂಪಾಯಿ ಲೆಕ್ಕ ಹಾಕೊಂಡ್ರು 15 ಲಕ್ಷ ಬಂಡವಾಳ ಆಗುತ್ತೆ. 15 ಲಕ್ಷ ಬಂಡವಾಳ ಅಲ್ಲೇ ಇರುತ್ತೆ. 3 ತಿಂಗಳು ನೀವು 3 ಲಕ್ಷ ತಿಂಗಳು ಡಿವೈಡ್ ಮಾಡಿ ತಿಂಗಳು 1 ಲಕ್ಷ ರೂಪಾಯಿ ಸ್ಯಾಲ್ರಿ ಇಟ್ಕೊಂಡು ಮನೆ ಹತ್ರ ಮಾಡ್ಕೊಂಡು ಕೆಲಸ, ಯಾರು ಕೈಗಳು ಕೆಲಸ ಮಾಡ್ದಂಗೆ ಸ್ವಂತ ಕೆಲಸ ಮಾಡ್ಕೊಂಡು ಆರಾಮಾಗಿ ಸರ್. ಇನ್ನೊಂದು ಕ್ವಶನ್ನು, ಇವಾಗ ಎಷ್ಟು ಇವಾಗ ತರ್ತಿರಲ್ವಾ ಮರಿಗಳು, ಎಷ್ಟು ಕೆಜಿ ಮರಿ ತರ್ತೀರ ಮಿನಿಮಮ್? ಸರ್ ಇವಾಗ ನಾವು 6,000ರಿಂದ 9,000 ತನಕ ಮರಿ ತರ್ಬೋದು. ಸಾಕಾಣಿಕೆ ಮಾಡೋದು 9,000 10,000 ತನಕ ತರ್ಬೋದು. 6,000 ರೂಪಾಯಿ ದುಡ್ಡು ಕೊಟ್ಟರೆ ಅದು ತೂಕದ್ದೇ ಮರಿ ಸಿಗುತ್ತೆ ನಮಗೆ. 6,000 ರೂಪಾಯಿ ನಾವು ಮರಿ ತಗೊಳಕ್ಕೆ ಹೋದ್ರೆ 12ರಿಂದ 11 ಕೆಜಿ 12 ಕೆಜಿ ತನಕ ಮರಿ ಸಿಗುತ್ತೆ. 7,000 ಕೊಟ್ಟರೆ 13ರಿಂದ 14 ಕೆಜಿ ಮರಿ ಸಿಗುತ್ತೆ. 8,000 ಕೊಟ್ಟರೆ 14ರಿಂದ 16 ಕೆಜಿ ತನಕ ಮರಿ ಸಿಗುತ್ತೆ. 9,000 ಕೊಟ್ಟರೆ 20 ಕೆಜಿ 25 ಕೆಜಿ ಲೈಬ್ರೇಟಿ ತನಕ ಮರಿ ಸಿಗ್ತದೆ. ಇದ್ರ ಮೇಲೆ ನಾವು ಏನು ಬಂಡವಾಳ ಹಾಕ್ತೀವಲ್ಲ ಅದ್ರ ಮೇಲೆ ನಮ್ಮ ಸೈಜ್ ಡಿಸೈಡ್ ಆಗುತ್ತೆ. ಇಲ್ಲ ನಾವು ಸೈಜು ನೋಡ್ಕೊಂಡು ಮರಿ ತಗೊಂಡ್ರೆ ದುಡ್ಡು ಅಲ್ಲಿ ಡಿಸೈಡ್ ಆಗುತ್ತೆ ಮಾರ್ಕೆಟ್ ನೋಡ್ಕೊಂಡು. ಆ ಥರ ಅಲ್ಲ, ನಿಮ್ಮ ಪ್ರಕಾರ ಯಾವ ಸೈಜ್ ಮರಿ ಅಂದರೆ ಎಷ್ಟು ತಿಂಗಳು ಮರಿ ತಗೊಂಡ್ರೆ ಬೆಟರ್ ಸರ್? ಇವಾಗ ಸಾಕೋ ಮರಿ ಅಂತಂದ್ರೆ ಮಿನಿಮಮ್ ಒಂದು 3 ತಿಂಗಳು ಮೇಲ್ಪಟ್ಟಿರೋ ಮರಿ ತಗೊಂಡ್ರೆ ಬೆಟರ್ ಸರ್. 3 ತಿಂಗಳು ಮೇಲ್ಪಟ್ಟಿದ್ರೆ ಮರಿ ಅದು ಆಲ್ಮೋಸ್ಟ್ ಆಗಿ ಚೆನ್ನಾಗಿ ಕುಡಿದಿರುತ್ತೆ. ಒಂದು 16ರಿಂದ 17 ಕೆಜಿ 18 ಕೆಜಿ ಲೈವೇಟ್ ನಿಮ್ಗೆ ತೂಕ ಬಂದರೆ 2 ತಿಂಗಳಿಗೆ ಮಿನಿಮಮ್ ಅಂದರೆ ತಿಂಗಳು 4 ಕೆಜಿ ಗೇನ್ ಆಗೇ ಆಗುತ್ತೆ ಸರ್. ತಿಂಗಳಿಗೆ 4 ಕೆಜಿ ಡೆವಲಪ್ಮೆಂಟ್ ಆಗುತ್ತೆ. ಅದನ್ನು ನಾವು 2.5 ತಿಂಗಳು ಬೇಯಿಸಿ ಅಂದರೆ 10 ಕೆಜಿ ಡೆವಲಪ್ಮೆಂಟ್ ಆಗುತ್ತೆ 2.5 ತಿಂಗಳಿಗೆ. ನಾವು 18 ಕೆಜಿ ಮರಿ ಏನಾದರೂ ತಗೊಂಡಿದ್ದೀವಿ ಅಂದರೆ 2.5 ತಿಂಗಳಿಗೆ 22ರಿಂದ 29 ಕೆಜಿ. ಇನ್ನೂ ಸ್ವಲ್ಪ ಫೀಡಿಂಗ್ ಚೆನ್ನಾಗಿ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಚೆನ್ನಾಗಿ ವಹಿಸಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅನ್ನೋದಾದ್ರೆ 30 ಕೆಜಿ ಬರುತ್ತೆ. 30 ಕೆಜಿ ಬರುತ್ತೆ. ಅದನ್ನು ನಮ್ಗೆ ಎಷ್ಟು 10 ಕೆಜಿ ಸಿಗುತ್ತೆ. 10 ಕೆಜಿ ಅಂದರೆ ದಯವಿಟ್ಟು ತೂಕ ಲೆಕ್ಕಾಚಾರ ಕೊಟ್ಟರು ಸಮೇತ 1 ಕೆಜಿ 400 ರೂಪಾಯಿ ಇದೆ ಪ್ರೆಸೆಂಟ್ ರೇಟ್. 10 ಕೆಜಿ 4,000 ಆಯಿತು. ಅದ್ರಾಗ 2,000 ಖರ್ಚಾಗಿದೆ, 2,000 ಲಾಭ ದುಡ್ಡು. ಆ ಥರ ಇರ್ತದೆ ಲಾಭ. ಯಾರನ್ನ ಹೊಸದಾಗಿ ಏನಾರ ಮಾಡ್ತಿದ್ದೀವಿ ತಗೊಳ್ತಾ ಇದ್ದೀವಿ ಅನ್ನೋದಾದ್ರೆ ಫಸ್ಟ್ ಮಾಡೋರಿಗೆ ಸ್ವಲ್ಪ ಎದ್ದಿರೋ ಮರಿ ತಗೊಂಡ್ರೆ ಬೆಟರ್. ಅಂದರೆ ಸ್ವಲ್ಪ ಬಂದಿರೋ ಸೈಜ್ ಮರಿ ಒಂದು
7:30 8:30 ಒಳಗಡೆ ಆ ಮರಿ ತಗೊಂಡ್ರೆ ನಿಮ್ಗೆ ಎಷ್ಟು ಕಡಿಮೆ ಒಂದು 16ರಿಂದ 19 ಕೆಜಿ ಒಳಗಡೆ ಬೇಗ ಸಿಗ್ತಾವೆ ಮರಿ. ಅವು ಡೆತ್ ಆಗೋ ಚಾನ್ಸಸ್ ಕಡಿಮೆ. ಆಮೇಲೆ ಮೇವು ಮೇಗಿರ್ತದೆ, ಫೀಡಿಂಗ್ ಅವರೇ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಬಂದಿದ ತಕ್ಷಣ ವ್ಯಾಕ್ಸಿನ್ ಅಡ್ಜಸ್ಟ್ ಆಗ್ತದೆ, ಫೀಡಿಂಗ್ ಅಡ್ಜಸ್ಟ್ ಆಗ್ತದೆ, ಹಂಗಿರ್ತದೆ ಸರ್. ಹೊಸದಾಗಿ ಸಾಕೋವರೆಗೂ ಸ್ವಲ್ಪ ದೊಡ್ಡ ಮರಿ ತಗೊಂಡ್ರೆ ಬೆಟರ್, ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಬರಬೇಕು, ಕಂಪ್ಲೀಟಾಗಿ ಐಡಿಯಾ ಬಂದಿದೆ. ಆಮೇಲೆ ಸ್ವಲ್ಪ ಚಿಕ್ಕ ಮರಿ ತಗೊಂಡ್ರೆ ಅವರು ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು, ಆ ಥರ ಇರ್ತದೆ. ಇನ್ನೊಂದು ಸರ್, ಮಳೆಗಾಲ ಮತ್ತು ಚಳಿಗಾಲ ಸೀಸನ್ ಆಗಿ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದೆಯೋ ಮನುಷ್ಯ ದೊಡ್ಡ ಮರಿನೇ ತಗೋಬೇಕು. ಮಳೆಗಾಲ ಮತ್ತು ಚಳಿಗಾಲ ಹಂಗೆ ತಗೊಂಡ್ರೆ ಆಗೋದು. ಯಾಕಂದ್ರೆ ಮಳೆಗಾಲಕ್ಕೆ ಚಳಿಗೆ ಮರಿ ತಡೆಯೋದಿಲ್ಲ, ಮಳೆ ಬೀಳ್ತದೆ, ಮೇವು ಉಳ್ಕೊಳಕ್ಕಾಗಲ್ಲ. ಇದಕ್ಕೆ ಒಣಮೇವು ಜಾಸ್ತಿ ಕೊಟ್ಟು ನಾವು ಇದು ಮಾಡಬೇಕು. ಹಸಿ ಮೇವಲ್ಲಿ ಅಷ್ಟೊಂದು ಡೆವಲಪ್ಮೆಂಟ್ ಕಡಿಮೆ, ಒಣಮೇವು ಜಾಸ್ತಿ ಕೊಡ್ಬೇಕಾಗುತ್ತೆ. ನಾನು ಹಿಂದೆ ಕೇಳೋಣ, ಕೆಲವರು ಹಸಿ ಮೇವು ಹಾಕ್ಬಾರ್ದು, ಒಣಮೇವೇ ಹಾಕ್ಬೇಕು ಅಂತಾರೆ. ಯಾಕೆ ಸರ್? ಏನಿಲ್ಲ ಸರ್, ಒಣಮೇವು ಹಸಿಮೇವು ಬೆಳೆಸ್ಬೋದು. ಹಸಿಮೇವು ಬೆಳೆಸೋದ್ರೆ ಪ್ರೋಟೀನ್ ಜಾಸ್ತಿ ತಗೊಂಡು ಕೊಡಬೇಕು. ಅಂದ್ರೆ ಯಾವ್ದು ಬರೋದ್ರಿಂದ ಅಗಸೆ ಸೊಪ್ಪು ಬರುತ್ತೆ, ಅಗಸೆ ಬೆಳ್ಕೋಬೇಕು. ಎಲ್ಲರಿಗೂ ಅಗಸೆ ಬೆಳ್ಕೊಳಕ್ಕೆ ಅನುಕೂಲ ಇರಲ್ಲ. ಅದು ಖರೀದಿ ಮಾಡ್ಕೊಂಡ್ರೆ ಒಂದು ಎಕರೆಗೆ ಹೇಳಕ್ಕೆ 40,000 ಅದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಇನ್ನೊಂದು ಮಳೆಗಾಲದಲ್ಲಿ ಕಡಲೆಬಳ್ಳಿ ಹಾಕ್ತಾರೆ, ಶೇಂಗಾ ಸ್ಟಾಕ್ ಮಾಡೋಕ್ಕಾಗಲ್ಲ, ಜಾಗ ಇರೋದಿಲ್ಲ. ಹಂಗಾಗಿ ಏನು ಮಾಡ್ತಾರೆ ಅಂತಂದ್ರೆ ಮಣ್ಣೂರಿಗೆ ಬಿಡ್ತಾರೆ ಜನ ಎಲ್ಲ. ರಾಗಿ ಹುಲ್ಲು, ಉಳ್ಳಿ ಒಟ್ಟು ಹಾಕೋಬಿಟ್ಟು ಬಣವೆ ಮಾಡ್ಕೊಬಿಡ್ತಾರೆ. ಆರಾಮಾಗಿ ಪೇಪರ್ ಗೀಪರ್ ಹೊತ್ಕೊಂಡು ನಿಮಗೆ ಇದು ಮಾಡ್ಕೊಬಿಟ್ಟು ಅದನ್ನ ಮಾಡ್ತಾ ಇರ್ತಾರೆ. ಅದನ್ನ ಒಣಸ್ಕೊಳಕ್ಕೆ ನಮ್ಗೆ ಅವಕಾಶ ಇಲ್ಲ ಮಳೆಗಾಲದಲ್ಲಿ. ಮೇವು ಥಂಡಿ ಬಿಟ್ಬಿಡ್ತದೆ, ಸರಿಯಾಗಿ ಮೇವು ಮೇಯಿಲ್ಲ. ಯಾಕಂದ್ರೆ ಬಿಸಿಲು ಪಟ ಅಂತ ಹೊಡೆದ್ರೆ ಬರೀ ಚೆನ್ನಾಗಿ ಮೇವು ಮೇಯ್ತಾರೆ. ಚಳಿ ಇದ್ದು ಮಳೆ ಹೊಡೆದ್ರೆ ಏನಾಗ್ತದೆ ಬರೀ ಅಷ್ಟೊಂದು ಮೇವು ಮೇಯಿಲ್ಲ. ಅದರಿಂದ ಡೆವಲಪ್ಮೆಂಟ್ ಕಡಿಮೆ, ಮೈ ಕಟ್ಟಲ್ಲ, ಮಾಂಸ ಕಟ್ಟಲ್ಲ ಮರಿ. ಅಂತ ಸೀಸನ್ ಆಗಿ ಏನು ಮಾಡ್ಬೇಕಂತಂದ್ರೆ ಯಾರೇ ತಗೋಬೇಕು ಪರವಾಗಿಲ್ಲ, ಒಂದು 8,000 ಮೇಲ್ಪಟ್ಟು ಮರಿ ತಗೊಂಡ್ರೆ ದೊಡ್ಡ ಮರಿ. ಚಿಕ್ಕ ಮರಿ ಸ್ವಲ್ಪ ಅವಾಗ ಬೆತ್ತಾಗೋದು ಜಾಸ್ತಿ ಇರ್ತದೆ, ಅದ್ರ ಕಡೆ ಹೋಗೋದು ಅಷ್ಟೊಂದು ಒಳ್ಳೇದಲ್ಲ. ಸ್ವಲ್ಪ ದೊಡ್ಡ ಮರಿ ತಗೊಂಡ್ರೆ ಬೇಡ. ಚಳಿಗಾಲ ಮತ್ತೆ ಮಳೆಗಾಲ ಆಮೇಲೆ ಜೂನಿಂದ ಡಿಸೆಂಬರ್ವರೆಗೂ ಇದೇ ಪರಿಸ್ಥಿತಿ ಇರ್ತದೆ. ಮಳೆ ಸ್ಟಾರ್ಟ್ ಆದ್ಮೇಲೆ ಎಂಡಿಂಗ್ ವರೆಗೂ ಇದೇ ಇದೆ ನಮಗೆ. ಯಾಕಂದ್ರೆ ನಮಗೆ ಡಿಸೆಂಬರ್ ಜನವರಿ ಫುಲ್ ಚಳಿ. ಆ ಚಳಿನಾಗ ಏನಪ್ಪ ಅಂದ್ರೆ ಶೆಡ್ ಫುಲ್ ಕವರ್ ಮಾಡಿ ಹೀಟ್ ವಾತಾವರಣ ಕೊಡ್ಬೇಕು. ಕುರಿಗೆ ಹೀಟ್ ವಾತಾವರಣ ಕೊಟ್ಟರೆ ನಾವು ಮರಿ ಡೆತ್ ಆಗೋದನ್ನು ಸ್ವಲ್ಪ ಕಾಪಾಡ್ಬೇಕು ನಾವು. ಇಲ್ಲ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಮರಿ ಡೆತ್ ಆಗಿ ನಮಗೆ ಲಾಸ್ ಅಲ್ವಾ, ಹಂಗಿರ್ತದೆ. ಇನ್ನು ಆಮೇಲೆ ಡಿಸೆಂಬರ್ ಜನವರಿ ಫೆಬ್ರವರಿಯಿಂದ ಮತ್ತೆ ಜೂನ್ವರೆಗೂ ನೀವು ಎಂಥ ಮರಿ ತಗೊಂಡ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಒಂದು 7-7.5 ಅಂತ ಮರಿ ತಗೊಂಡು ಸಾಕು. ಆವಾಗ ಆರಾಮಾಗಿ ಅಡ್ಜಸ್ಟ್ ಮಾಡಿಕೊಂಡು ಹೀಟ್ ಇರ್ತದಲ್ಲ ಸರ್, ಏನಂತ ಹೇಳ್ಕೊಂಡು ಮಳೆ ಇರಲ್ಲ, ಗಾಡಿ ಇರಲ್ಲ, ಚಳಿ ಇರಲ್ಲ, ಮರಿ ಚೆನ್ನಾಗಿ ಡೆವಲಪ್ಮೆಂಟ್ ಬರುತ್ತೆ, ತೊಂದರೆ ಇರಲ್ಲ. ಮೇವಿಗೆಲ್ಲ ಒಳ್ಳೆ ಅನುಕೂಲ ಇರುತ್ತೆ, ಏನು ತೊಂದರೆ ಇರುತ್ತೆ. ಸರ್ ಇದು ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಮಾಡ್ತಿರುತ್ತೆ ಸರ್? ಇಲ್ಲಿ ನಾವು ಗೋಧಿ ಏನಾದ್ರು ಬಂದರೆ ನಾವು ಮಾರ್ಕೆಟಿಂಗ್ ಅಂತ ಮಾಡ್ತಿರ್ತೀವಿ. ಯಾಕಂದ್ರೆ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬರ್ತಾರೆ, ಹೋಲ್ಸೇಲಾಗಿ ತಗೊಂಡೋಗ್ತಾರೆ. ತಮಿಳ್ನಾಡವ್ರು ಬರ್ತಾರೆ, ಈ ಕಡೆ ಆಂಧ್ರದವ್ರು ಬರ್ತಾರೆ, ತೆಲಂಗಾಣದವ್ರು ಬರ್ತಾರೆ. ನಮ್ಗೇನು ಮಾರ್ಕೆಟಿಂಗ್ ಬೆಂಗಳೂರು ನಮ್ಗೆ ನಿಯರ್ ಇದೆ ಅಲ್ವಾ, ಬೆಂಗಳೂರಿಗೆ ನಿಮಗೆ ಎಷ್ಟು ರೆಡಿ ಮಾಡಿ ಕಳಿಸಿದ್ರು ಆ ಶಾರ್ಟೇಜ್ ಬರುತ್ತೆ ಬೆಂಗಳೂರಿಗೆ. ಹಂಗಿರೋದ್ರಿಂದ ಇನ್ನೊಂದು ನಮ್ಮ ಸುತ್ತಮುತ್ತ ವ್ಯಾಪಾರ ಮಾಡೋರು ದೊಡ್ಡ ವ್ಯಾಪಾರ ಮಾಡೋದಿದ್ದಾರೆ. ಇಲ್ಲಿ ನಮ್ಮ ಗೋರಿಯಿಂದ ಸುತ್ತಮುತ್ತ ನಮ್ಮ ತಾಲೂಕಲ್ಲಿ ದೊಡ್ಡ ವ್ಯಾಪಾರಸ್ಥರಿದ್ದಾರೆ. ಇಂಥ ಕಡೆ ಇಂಥ ಮರಿ ಬಂದಿದೆ ಅಂತ ಯಾರಿಗಾನ ಒಬ್ಬರಿಗೆ ಇನ್ಫಾರ್ಮೇಶನ್ ಕೊಟ್ಟರೆ ಒಂದು 10 ಜನ ಕೊಡ್ತಾರೆ ವ್ಯಾಪಾರ ನಮಗೆ. ಆ ಥರ ವ್ಯಾಪಾರಕ್ಕೆ ಏನು ಸಮಸ್ಯೆ ಇಲ್ಲ, ನಮ್ಗೆ ವ್ಯಾಪಾರಕ್ಕೆ ಏನು ಸಮಸ್ಯೆ ಇಲ್ಲದ್ರಿಂದ ಮಾಡ್ಕೋಬೋದು ನಾವು. ಇವಾಗ ಹೊಸೂರು ಮಾಡ್ತಾರಲ್ವಾ, ಅವ್ರಿಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಮರಿ ಮೇಸರ ಗೊತ್ತೇ ಇರಲ್ಲ ಎಷ್ಟೋ ಜನಕ್ಕೆ, ಗೊತ್ತೇ ಇರೋದಿಲ್ಲ ಅವ್ರಿಗೆ. ಅಂಥವ್ರು ಏನು ಮಾಡ್ಬೇಕಂತಂದ್ರೆ ಲೋಕಲ್ ಮಟನ್ ಅಂಗಡಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಮಾಡಿ ನಾವು ಮರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ, ನೋಡ್ರಪ್ಪ ನಮ್ಮ ಮರಿ ಇದೆ, ಒಂದು 20 ಮರಿ ಬಂದಿದೆ, ಏನೊಂದು ತಗೊಳಕ್ಕಾಗುತ್ತಾ ಅಂತ ಅವರೇ ಮಾರ್ಕೆಟಿಂಗ್ ಸೃಷ್ಟಿ ಮಾಡ್ಕೋಬೇಕು ಅಲ್ಲಿ. ಬಟ್ ನಮ್ಗಿಲ್ಲಿ ಆ ಸಮಸ್ಯೆ ಇಲ್ಲ, ರೆಡಿ ಇದೆ ಬಂದು ತಗೊಂಡೋಗ್ಬಿಡ್ತಾರೆ. ಆ ಥರ ಪರಿಸ್ಥಿತಿ ಇದೆ ಈಗ. ನಾನು ಹೇಳ್ತಾ ಇದ್ದೀನಿ ಹೊಸಬರು ಮಾಡೋರಿಗೆ ಯಾರಿಗಾದ್ರು ಬೇರೆ ಬೇರೆ ಕಾಣದೇ ಇರುವಂಥ ಹಳ್ಳಿಗಳಲ್ಲಿ ಇವಾಗ ಎಲ್ಲೋ ಬೇರೆ ಕಡೆ ಸಿಟಿ ಒಳಗಡೆ ಮಾಡಿರ್ತಾರೆ, ಸಿಟಿಗೆ ಹತ್ರ ಇರೋದು ಅದ್ ಮೇಲೆ ನಮ್ಮ ಇನ್ಫಾರ್ಮೇಶನ್ ಅವ್ರಿಗೆ ಇರೋದಿಲ್ಲ, ಇಲ್ಲಿ ಇದೆಯಾ ಅಂತ ಗೊತ್ತೇ ಇರಲ್ಲ. ಒಂದ್ಸರಿ ಗೊತ್ತಾದ್ರೆ ತಿರ್ಗಿ ಅವ್ರು ರೆಗ್ಯುಲರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಂಗೆ ಮಾಡ್ಬೋದು ಮಾರ್ಕೆಟಿಂಗ್. ಅದು ಮಾರ್ಕೆಟಿಂಗ್ ಸಮಸ್ಯೆ ಕ್ಲಿಯರ್ ಮಾಡ್ಬೋದು, ಅದೊಂದು ಇರುತ್ತೆ. ಇಲ್ಲಿ ನಮ್ಗೇನು ಮಾರ್ಕೆಟಿಂಗ್ ಸಮಸ್ಯೆ ಇರೋದು ಚೆನ್ನಾಗಿ ನಡೆಯುತ್ತೆ, ಪರವಾಗಿಲ್ಲ. ಅಕಸ್ಮಾತ್ ಇದು ಆಗಿಲ್ವಾ, ನಮ್ಮ ಸಂತೆ ನಡೆಯುತ್ತೆ, ಗೋರಿಬಿಂದು ಸಂತೆ ನಡೆಯುತ್ತೆ, ಅಕ್ಕಿರಾಂಪುರ ಸಂತೆ ನಡೆಯುತ್ತೆ, ಅದು ತಗೊಂಡಾಗ ಮಾರ್ಕೆಟಿಂಗ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಅಲ್ಲಿ ಸುಮಾರು ಭಾಗ ಜನ ಬರ್ತಾರೆ, ಯಾರೋ ಒಬ್ಬರು ತಗೊಂತಾರೆ, ಇವರಲ್ಲಿ ಇಲ್ಲ ಯಾರೋ ತಗೊಂತಾರೆ ಸಂತೆಯಲ್ಲಿ. ಓಕೆ ಸರ್, ಗೌರಿಬಿದನೂರು ಅಕ್ಕಿರಾಂಪುರ ಪರವಾಗಿಲ್ಲ ಸರ್, ನಡೆಯುತ್ತೆ, ಆರಾಮಾಗಿ ಮಾಡ್ಬೋದು. ಗೌರಿಬಿದನೂರು ಯಾವಾಗ ಸರ್ ಸರ್? ಅದು ಭಾನುವಾರ, ಪ್ರತಿ ವಾರದ ಕೊನೆ ದಿನ ಭಾನುವಾರ ಬೆಳಿಗ್ಗೆ ಒಂದು 4:15 ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಬೆಳಿಗ್ಗೆ 4:15 4:30 5 ಗಂಟೆಗೆ ಸ್ಟಾರ್ಟ್ ಆಗಿ 12 ತನಕ ಇರ್ತದೆ. ಓಕೆ, ಅಲ್ಲೂ ಮಾಡ್ಬೋದು. ಮತ್ತೆ ಇದು ಸರ್ ಅಕ್ಕಿರಾಂಪುರ ಶನಿವಾರ ಸರ್, ಅದು ಶನಿವಾರ. ಅದು ಅಷ್ಟು ಸೇಮ್ ಟೈಮಿಂಗ್ ಸರ್, ಬೆಳಗ್ಗೆ ಒಂದು 4:15 12 ಗಂಟೆ ತನಕ ಇರ್ತದೆ. ನಾವು ಅಕಸ್ಮಾತ್ ಮಾರ್ಕೆಟಿಂಗ್ ಯಾರು ಆಗಿದ್ರೆ ಅದಕ್ಕೆ ಮಾಡ್ಕೋಬೋದು. ಈಗ ಪ್ಯಾರೇಸಂದ್ರ ಅಂತ ಒಂದು ನಡೆಯುತ್ತೆ, ಸೋಮವಾರ ಬಂದು ಪ್ಯಾರೇಸಂದ್ರ ನಡೆಯುತ್ತೆ, ಅಲ್ಲೂ ಮಾಡ್ಕೋಬೋದು. ಈ ತುಮಕೂರು ಭಾಗದವರೆಲ್ಲ ಅದೊಂದು ಸಂತೆ ಬರುತ್ತೆ ಮಠದ ಪಕ್ಕದಲ್ಲಿ, ಸ್ವಾಮೀಜಿ ಮಠ ಸಿದ್ಧಗಂಗಾ ಮಠದ ಪಕ್ಕದಲ್ಲೇ ಒಂದು ನಡೆಯುತ್ತೆ ಕ್ಯಾಶ್ ಅಂತ, ಆ ಭಾಗದವ್ರು ಆ ಸಂತೆಗೆ ಹಾಕೊಂಡು ಮಾಡ್ಕೋಬೋದು.
ಈ ಗುಡಿಮಂಡ ಭಾಗದಲ್ಲ ಇಲ್ಲಿ ಹಾಕೊಂಡು ಮಾಡ್ಕೋಬೋದು. ನಮ್ಮ ಇದು ಈ ಭಾಗದವರೆಲ್ಲ ಗೌರಿ ಬಿದ್ದರು ನಂಬರ್ ಹಾಕೊಂಡು ಮಾಡ್ಕೋಬೋದು. ಆ ಥರ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸರ್. ಇಲ್ಲಿ ಮಾರ್ಕೆಟಿಂಗ್ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಫೇಲ್ ಆಗ್ಬಾರ್ದು. ಮಾರ್ಕೆಟಿಂಗ್ ಕರೆಕ್ಟಾಗಿ ಪ್ರಾಪರಾಗಿ ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಬರೋದೇ ನಾವು ದುಡ್ಡು ಅದರಲ್ಲೇ. ಹೌದು, ಅದರಲ್ಲಿ ನಾವು ಎಡವಟ್ ಮಾಡ್ಕೊಬಿಟ್ರೆ ನಾವು ಇಷ್ಟು ಮಾಡಿ ಬೇಕಾಗ್ತದೆ ಸರ್. ಇವಾಗ ಕುರಿಯಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ತಳಿ ಇದೆ ಸರ್. ಸರ್ ಇದರಲ್ಲಿ ಸುಮಾರು ತಳಿ ಇದೆ ಸರ್. ಇದರಲ್ಲಿ 7 ಥರ 9 ಥರ ತಳಿ ಬರ್ತದೆ. ಮಾಮೂಲಿ ಬೈರು ನಾಟಿ ಕುರಿಯಿಂದ ಹಿಡಿದು ಬ್ರೀಡಿಂಗ್ ಮಾಡ್ತಾರೆ ಡಾರ್ಪರ್ ಕುರಿವರೆಗೂ ಇರ್ತಾವೆ ತಳಿಗಳು. ಅದರಲ್ಲಿ ಇವಾಗ ಪ್ರೆಸೆಂಟ್ ಹೈ ಫಾಸ್ಟ್ ಗ್ರೋತ್ ಬರ್ತಕ್ಕಂಥ ಕೆಂಗೂರು. ಯಾಕಪ್ಪ ಅಂತಂದ್ರೆ ಗ್ರೋತ್ ಫಾಸ್ಟಾಗಿ ಬರ್ತದೆ, ಬೆಳವಣಿಗೆ ಫಾಸ್ಟಾಗಿ ಆಗ್ತದೆ. ಇನ್ನೊಂದು ಕೊಡ್ತಕ್ಕಂಥ ಮೆಡಿಸಿನ್ ಚೆನ್ನಾಗಿ ಅಡ್ಜಸ್ಟ್ ಆಗ್ತದೆ, ಫೀಡಿಂಗ್ ಅಡ್ಜಸ್ಟ್ ಮಾಡ್ಕೊಳ್ತದೆ. ಮಾರ್ಕೆಟಲ್ಲೂ ಇದು ಜಾಸ್ತಿ ಟ್ರೆಂಡಲ್ಲಿ ನಡೀತಾ ಇರೋದ್ರಿಂದ ಎಲ್ಲರೂ ಒಂದು ಇದ್ರ ಮೇಲೆ ಬೆಳಿತಾರೆ ಕೆಂಗೂರಿ. ಎರಡನೇದು ಬಂದು ಎಳಗ ಅಮೀನ್ಗಡ ವೈಟ್ ಮರಿ ಬರುತ್ತೆ. ಅದು ಬಕ್ರೀದು ರಂಜಾನ್ ಇಂಥ ಟೈಮಲ್ಲಿ ದೊಡ್ಡ ಹಬ್ಬಗಳ ಸೀಸನಲ್ಲಿ ಯಾವ ಜಾತ್ರೆ ಟೈಮಲ್ಲಿ ಅದು ಒಳ್ಳೆ ಸೀಸನ್ ಇರ್ತದೆ. ಈ ದೇವನಹಳ್ಳಿ ಏರಿಯಾ ಬಂದರೆ ಅದು ಜಾಸ್ತಿ ಮೇಯ್ತಾರೆ. ಅದಕ್ಕೂ ಅದು ಎರಡನೇ ಸ್ಥಾನದಲ್ಲಿ ಇವಾಗ ಇದು ಪ್ರೆಸೆಂಟ್ ಎಳಗ ಅಥವಾ ಅಮೀನ್ಗಡ ವೈಟ್ ಮರಿ. ಮತ್ತೆ ಕೆಂಗೂರಿ ಫಸ್ಟ್ ಸ್ಥಾನದಲ್ಲಿ ಕೆಂಗೂರಿ ಸರ್. ಪ್ರೆಸೆಂಟ್ ಇರೋದು ಕೆಂಗೂರಿನೇ. ಚೆನ್ನಾಗಿ ಫಾಸ್ಟ್ ಓಡ್ತಾರೆ ಒಂಥರ ಫಾರಂ ಕೊಳಿದ್ದಂಗೆ. ಅಂದ್ರೆ ಇದನ್ನು ಮಾಡ್ಬೇಕು ಸರ್. ಏನು ಮಾಡೋಕ್ಕಾಗಲ್ಲ ಅಲ್ಲ, ಆ ಥರನೇ ಬರ್ತಾ ಫಾರಂ ಕ್ವಾಲಿಟಿ ಬರ್ತಾ ಇದೆ. ಇವಾಗ ಇನ್ನೊಂದು ಕ್ವಶನ್, ನಿಮಗೆ ಈ ಕುರಿ ಮೇಯಿಸ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಸರ್? ನಾನು ಬೇಸಿಕಲಿ ಡಿಗ್ರಿ ಮುಗಿದಾಗ ಎಜುಕೇಷನ್ ಮುಗಿಕೊಂಡು ಡಿಗ್ರಿ ಮುಗಿದಾಗ ನಾನು MSc ಕಂಪ್ನಿಯಲ್ಲಿ ವರ್ಕ್ ಮಾಡಿದೆ ಸರ್. ಪ್ರತಿಷ್ಠಿತವಾದ MSc ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು 4-5 ವರ್ಷ ಕೆಲಸ ಮಾಡಿದೆ ಸರ್. ನನಗೆ ಅಲ್ಲಿ ಕೆಲಸ ಮಾಡೋದು ನನಗೆ ಅನಿಸಿದ್ದು ಏನಪ್ಪ ಅಂತಂದರೆ, ನಾನು ಮಾಡ್ತಿರ್ತಕ್ಕಂಥ ಕೆಲಸದ ಬಗ್ಗೆ ನಾನು ಸಂಬಳ ಕೊಡ್ತಾ ಇದ್ದಾರೆ. ಕೆಲಸದ ಬೆಲೆ ಇರಬೇಕು, ಸಂಬಳದ ಬೆಲೆ ಇರಬೇಕು, ಮುಂದಿನ ಬೆಲೆ ನಮಗೆ ಗೊತ್ತಾದಾಗ ಎಷ್ಟು ದಿನ ಮಾಡಿದ್ರು ಲೇಬರಾಗಿ ಹೊಡ್ಕೊಬಿಡ್ತಾನೆ. ಅಲ್ಲಿರಾಗ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತು ಸರ್. ಹಾಗಾಗಿ ನಾನೇನು ತೀರ್ಮಾನ ಮಾಡ್ಕೊಂಡೆ ಅಂತಂದರೆ, ಏನಾದರೂ ಮಾಡಿ ನಾನು ಸ್ವಂತ ಮಾಡಬೇಕು, ಸ್ವಂತ ಮಾಡಬೇಕು. ಅದ್ರಲ್ಲಿ ನಾನೇ ಎಲ್ಲ ಇರಬೇಕಷ್ಟೇ. ನಂದೇ ಎಲ್ಲ ಅದ್ರ ಮೇಂಟೆನೆನ್ಸಿಂದ ಹಿಡಿದು ಪ್ರತಿಯೊಂದು ಕೆಲಸ ಆಳಿಂದ ಹಿಡಿದು ಅರ್ಸನ್ವರೆಗೂ ನಾನೇ ಇರಬೇಕು. ಅದರಲ್ಲಿ ಗೊತ್ತಾಯ್ತಾ? ಯಾರು ಅಡ್ಮಿನಿಸ್ಟ್ರೇಷನ್ ನಂದೇ ಇರಬೇಕು ಕಂಪ್ಲೀಟಾಗಿ ಅಂತ ತೀರ್ಮಾನ ಮಾಡಿಕೊಂಡು ಆವಾಗ ಏನು ಮಾಡಬೇಕು ಅಂತ ಎಲ್ಲ ಮಾಡಿದ್ರೆ ಈ ಭಾಗದಲ್ಲೆಲ್ಲ ಅವ್ರು ಸಣ್ಣ ಪ್ರದೇಶ ಅವತ್ತಾನೇ ಸ್ಟಾರ್ಟ್ ಮಾಡಿದ್ರು ಸರ್. 2018-19ರಲ್ಲಿ 10-20 ಅವ್ನು ತಂದು ಆ ಕಡೆ ಹೋಗೋದು ತರೋದು ಹಂಗೆಲ್ಲ ಮಾಡ್ತಾಯಿದ್ರು. ನಾನು ಅವಾಗ ಸ್ಟಾರ್ಟ್ ಮಾಡಿದ್ದೆ. ಒಂದು 20-25 ಮರಿನ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟೆಲ್ಲ ಮಾಡಿ ಒಂದು 250 ಮರಿಗೆ ಮಾಡಿದ್ದೀವಿ ಸರ್. ಶೆಡ್ ಕಟ್ಕೊಂಡಿದ್ದೀರಾ? ಒಂದು ಶೆಡ್ ಕಟ್ಟಿದ್ದೀವಿ. ಇದ್ರ ಜೊತೆಗೆ ಇನ್ನು ಸಬ್ ಬಿಸ್ನೆಸ್ ಅಂದರೆ ಈಗ ಟ್ರಾನ್ಸ್ಪೋರ್ಟೇಷನ್ ಇದೆ, ಗಾಡಿಗಳು. ಇದು ಮಾಡ್ತಾ ಇದ್ದೀವಲ್ಲ, ಇದು ಜಾಸ್ತಿ ಒಂದು ಕೆಲಸ ಇರಲ್ಲ ನಮಗೆ. ಬೆಳಗ್ಗೆ 1 ಅವರ್, ಮಧ್ಯಾಹ್ನ 1 ಅವರ್, ಸಾಯಂಕಾಲ 1 ಅವರ್ ಅಷ್ಟೇ ಕೆಲಸ ಬರೋದು ನಮಗೆ. ಇನ್ನು ಮಿಡಿವೆಂಟ್ ಏನಾಗಲ್ಲ ಏನಿರ್ತಂದ್ರೆ, ಈ ಮರಿನ ತಗೊಂಡು ಬರೋಕ್ಕೆ ಇಷ್ಟೆಲ್ಲ ವ್ಯವಹಾರ ನಡೀತಾ ಇರ್ಬೇಕು. ಸಾಗಾಟ ಮಾಡೋಕ್ಕೆ ಎಲ್ಲ ಬೇಕೇ ಬೇಕಲ್ಲ, ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಬೇಕೇ ಬೇಕು. ಹಾಗಾಗಿ ನಾವೇನು ಮಾಡಿದ್ವಿ, ಗಾಡಿ ಮಾಡ್ಕೊಂಡ್ವಿ. ಬುಲೋರ ಮಾಡ್ಕೊಂಡಿದ್ವಿ. ಒಂದು ಗಾಡಿ ಇದೆ. ಯಾರಿಗಾದ್ರೂ ಕೇಳಿದ್ರೆ ನಾವೇ ತಂದು ಕೊಡ್ತೀವಿ, ಮರಿ ಕರ್ಕೊಂಡೋದಲ್ಲ ಪರ್ಚೇಸ್ ಮಾಡ್ಕೊಡ್ತೀವಿ. ಈ ಕಡೆ ನಮ್ಗೆ ಈ ಕಡೆ ಮರಿನೂ ಇದರಲ್ಲೂ ಇನ್ಕಮ್ ಇರ್ತದೆ, ಆ ಕಡೆ ಗಾಡಿ ಟ್ರಾನ್ಸ್ಪೋರ್ಟೇಷನ್ ಅದರಲ್ಲೂ ಇನ್ಕಮ್ ಇರ್ತದೆ. ಫುಲ್ಫಿಲ್ ನಮಗೆ 24/7 ವರ್ಕ್ ಇದ್ದಂಗೆ. ಯಾವುದು ಏನು ಇದಿಲ್ಲ, ಲಾಸೇನಿಲ್ಲ. ಎರಡೂ ನಡೀತಾ ಇರ್ತದೆ, ಬ್ಯಾಲೆನ್ಸ್ ನಡ್ಕೊಂಡು ಹೋಗ್ತಾ ಇರ್ತದೆ ಸರ್. ಇವಾಗ ಇನ್ನೊಂದೇನೆಂದರೆ, ಇವಾಗ ಯಾರಾದರೂ ಹೊಸಬ್ರು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಅವಾಗ ನಿಮ್ಮ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀರಾ ಸರ್? ಖಂಡಿತ ಸರ್. ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ಹೊಸದಾಗಿ ಮಾಡ್ತಕ್ಕಂಥವ್ರಿಗೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಏನು ಬೇಕಂತ ಪ್ರಾಪರ್ ಇನ್ಫಾರ್ಮೇಷನ್ ಕೊಡ್ತೀವಿ ಸರ್. ನಿಮ್ಮ ನಂಬರ್ ಹೇಳ್ಬಿಡಿ ಸರ್. ನಮ್ಮ ನಂಬರ್ ಬಂದು 8073-910-748 ಸರ್. ನನ್ನ ನಂಬರು ಮಂಜುನಾಥ್ ಅಂತ ಹೇಳ್ಬಿಟ್ಟು 24/7 ನಾನು ಅವೈಲೇಬಲ್ ಇರ್ತೀನಿ ಸರ್. ಈ ವಿಚಾರದೊಳಗಡೆ ಮರಿ ವಿಚಾರ, ಸಾಕಾಣಿಕೆ ವಿಚಾರ ಬಂದಾಗ ಗೊತ್ತಿದ್ದವ್ರಿಗೆ ಇನ್ಫಾರ್ಮೇಷನ್ ಕೊಡ್ಬೇಕು ಸರ್. ಹೌದು, ಹೇಳಿದವ್ರಿಗೆ ಇನ್ಫಾರ್ಮೇಷನ್ ಕೊಡೋದು ತಪ್ಪೇನಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಖಂಡಿತ ಅದಕ್ಕೆ ಮಾತ್ರ ನಾನು ನಾನು ಇನ್ನೊಂದು ಕುತೂಹಲವಾಗಿ ಇನ್ನೊಂದು ಕ್ವಶನ್ ಕೇಳ್ತೀನಿ. ಹೇಳಿ ಸರ್. ಇವಾಗ ನೀವು MNCಯಲ್ಲಿ ಕೆಲಸ ಮಾಡ್ತಿದ್ರಿ, ನೀವು ಕುರಿ ಮೇಯಿಸ್ತಿದ್ದೀರಲ್ವಾ, ನಿಮ್ಗೆ ಅದಕ್ಕೂ ಇದಕ್ಕೂ ಇದು ವ್ಯತ್ಯಾಸ ಅಂದರೆ ವ್ಯತ್ಯಾಸ ಅಂತ ನೀವು ಕೇಳಿದ್ರೆ ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಇದರಲ್ಲಿ ಅಲ್ಲಿ ನಾನು ಕಾರ್ಮಿಕ ಅಷ್ಟೇ, ನಾನು ಅದು ಲೇಬರ್ ಅಷ್ಟೇ. ಇಲ್ಲಿ ಹಂಗಲ್ಲ, ನಾನೇ ಅರಸ, ನಾನೇ ಲೇಬರ್. ಇಲ್ಲಿ ನಾನು ಮಾಡಿದ್ರೆ ಉಂಟು, ಮಾಡಿದ್ರೆ ಇಲ್ಲ. ದುಡಿದ್ರೆ ಐತೆ, ದುಡಿದಿದ್ರೆ ಇಲ್ಲ. ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಸಂಪಾದನೆ ಮಾಡ್ತೀನಿ. ಇಲ್ಲಿ ನಾನು ಆತ್ಮತೃಪ್ತಿದೆ ಸರ್. ಇವತ್ತು ಈ ಕೆಲಸ ಮಾಡೋದ್ರಿಂದ ಆತ್ಮತೃಪ್ತಿದೆ. ಯಾಕಂದರೆ ಮನ್ಸ್ಬಿಟ್ಟು ಹೇಳ್ಬೋದು, ನಾನು ಮನ್ಸ್ಬಿಟ್ಟು ಹೇಳ್ತೀನಿ ಸರ್. ಯಾಕಂದರೆ ನಾನು ಮಾಡಿದ್ದೀನಿ, ನಾನು ಬಂಡವಾಳಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಎಷ್ಟು ಹಾರ್ಡ್ ವರ್ಕ್ ಇನ್ವೆಸ್ಟ್ ಮಾಡಿ ನಾನು ಸಂಪಾದನೆ ಮಾಡ್ತೀನಿ. ಅದೇ MNC ಕಂಪ್ನಿ ಒಳಗಲ್ಲಿ 24/7 ಕೆಲಸ ಮಾಡಿ ಏನು ಸ್ಯಾಲರಿ ಕೊಟ್ಟು ಅಷ್ಟೇ ಕೊಡ್ತೀನಿ ಅಷ್ಟೇ. ಎಫರ್ಟ್ ಹಾಕಿದ್ರು ಏನಿಲ್ಲ. ಓಟಿ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ಕೊಡ್ಬೋದು. ನಮ್ಮ ಮಾಡಿದ್ರೆ ನಾವು ಮಾಡೋ ಕೆಲಸಕ್ಕಿಂತ ಒಂದು 2% ಜಾಸ್ತಿ ಕೊಡ್ಬೋದು. ಇಲ್ಲಿ ಹಂಗಲ್ಲ, ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಷ್ಟು ಮಾಡೋದು. ಹಂಗಾಗಿ
ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. 100% ಇದೆ ಸರ್. ಎಷ್ಟು ಡೆಡಿಕೇಶನ್ ವರ್ಕ್ ಮಾಡ್ಕೊಂತೀರೋ, ಎಷ್ಟು ಡೆಡಿಕೇಶನ್ ಮಾಡ್ಕೊಂತೀರೋ ಅಷ್ಟು ಮಾಡ್ಬೋದು. ಇವಾಗ ಉದಾಹರಣೆ ಏನಪ್ಪ ಅಂದ್ರೆ 25 ಮರಿನ ಸ್ಟಾರ್ಟ್ ಮಾಡಿ 250 ಮರಿ ನಾನೇ ಮಾಡಿದ್ದೀನಿ. ಯಾವುದೇ ರೀತಿ ಬಂಡವಾಳ ಹಾಕೊಂಡು ಎಲ್ಲೂ ತಂದು ಮಾಡಿಲ್ಲ. ಎಲ್ಲ ಇದರಲ್ಲೇ ದುಡ್ಡು ಮಾಡಿದ್ರೆ ನೀವು ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ದುಡ್ಡು ಇಲ್ಲೇ ದುಡ್ಡು ಇಲ್ಲೇ ಮಾಡಿ ಇಷ್ಟೆಲ್ಲ ಮಾಡಿದ್ದೀವಿ ಅಂತಂದ್ರೆ ಇದೊಂದು ಇದಿದೆ, ಕಂಪನಿ ಇದೆ ಅಂತ ಅರ್ಥ ಮಾಡ್ಕೋಬೇಕು ಅಷ್ಟೇ ಸರ್. ಎಲ್ಲ ಹೇಳೋಕ್ಕಾಗಲ್ಲ. 25 ಮರಿಯಿಂದ 250 ಮರಿ ಹೋಗೋದು ಸಣ್ಣ ವಿಚಾರ ಅಲ್ಲ. ಆಯ್ತಾ? ಅದ್ರ ನಡ್ಬೋದ್ರೆ ದಾರಿಯಿಂದ ಡ್ಯೂರೇಷನ್ಸೇ ಬೇರೆ ಥರ ಇದೆ. ಹಂಗಿದೆ, ಹಂಗೆ ಆಗಿದೆ. ನಮ್ಗೆ ಯಾಕೆ ಹೋಗ್ತಿದೆ ಸರ್, ತೊಂದರೆ ಇಲ್ಲ ಸರ್. ಇನ್ನೊಂದು ವಿಚಾರ, ಕೆಲವರೆಲ್ಲ ಏನು ಹೇಳ್ತಾರೆ, ಕುರಿ ಮೇಯಿಸೋದ್ರಿಂದ ಲಾಸ್ ಆಗಿದೆ ಅಂತ ಕೆಲವರು ಹೇಳೋದನ್ನ ನಾನು ಕೇಳ್ಪಟ್ಟೆ. ಅದು ಯಾವ ರೀತಿ ಸರ್? ಫಸ್ಟ್ ಮಾಡ್ತಕ್ಕಂಥದ್ದು, ಹೊಸಬ್ರು ಮಾಡ್ತಕ್ಕಂಥದ್ದು ಏನು ತಪ್ಪು ಮಾಡ್ತಾರೆ ಸರ್, ಮರಿ ತಗೊಂತಾರೆ ಸೆಲೆಕ್ಷನಲ್ಲೇ ಹೇಳ್ಬಿಡ್ತಾರೆ. ಅಲ್ಲೇ ಇಡುತ್ತಾರೆ ಸೆಲೆಕ್ಷನ್ ಬೇಸಿಕ್ ಸ್ಟೇಜ್, ಫಸ್ಟ್ ಸ್ಟೇಜಲ್ಲೇ ಮರಿ ಸೆಲೆಕ್ಷನ್ ಮಾಡೋದ್ರಲ್ಲಿ ಹೇಳ್ಬಿಡ್ತಾರೆ. ಅಲ್ಲಿ ಇಡುವುದ್ರೆ ಎಲ್ಲ ಇಡುವುದಂಗೆ. ಒಂದು ಸರಿ ಪಾಯನೇ ಕರೆಕ್ಟಾಗಿ ಬಿಲ್ಡಿಂಗ್ ಹೇಳ್ತಾರೆ, ಆಗಿರೋ ಪಾಯ ಕರೆಕ್ಟಾಗಿರ್ಬೇಕು, ಆಮೇಲೆ ಬಿಲ್ಡಿಂಗ್ ಕರೆಕ್ಟಾಗಿ ಕೊಡಬೇಕು. ಪಾಯನೇ ನೀವು ಹೊರಗೆ ಮಾಡ್ಕೊಂಡು ಬಿಲ್ಡಿಂಗ್ ಕರೆಕ್ಟ್ ಆಗೋದು ಇಲ್ಲ ಆಗುತ್ತೆ, ಆಗೋಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡ್ತಾರಂದ್ರೆ 7,000 ರೂಪಾಯಿ ಮರಿ ಯಾವುದೋ ಒಳ್ಳೆ ಕ್ವಾಲಿಟಿ ಮರಿ ತಗೊಳಕ್ ಹೋದಾಗ ರೇಟ್ ಜಾಸ್ತಿ ಹೇಳ್ತಾನೆ ಕೊಡೋನು. ಇವ್ರು ಏನು ಅನ್ಕೊಂತಾರೆ, ಅನ್ಕ್ವಾಲಿಟಿ ಮರಿ 1,000 ರೂಪಾಯಿ ಕಮ್ಮಿ ಹೇಳಿದ್ದಾನೆ, ಇಷ್ಟ ಹೋಗ್ಬಿಡ್ತಾನೆ. ಇದಕ್ಕೂ ಅದು 1,000 ರೂಪಾಯಿ ಡಿಫ್ರೆನ್ಸ್ ಆಯ್ತಲ್ಲ. 50 ಮರಿಗೆ 50,000 ಹೊಡಿಬೇಕು, ಅನ್ಕ್ವಾಲಿಟಿ ಮರಿ ತಗೊಂಡ್ಬಿಡ್ತಾನೆ. ಪ್ರಾಬ್ಲಮ್ ಅಲ್ಲಿ ಅನ್ಕ್ವಾಲಿಟಿ ಮರಿ ತಗೊಂಡ್ಬಿಡ್ತಾನೆ. ಏನಂತಂದ್ರೆ ಕಸ್ಟಮರ್ 50,000 ಉಳ್ಸಕ್ ಹೋಗ್ತಾನೆ. ಆಯ್ತಾ, ಯಾರೇ ಕಟ್ಕೊಂಡ್ರು 50,000 ಉಳ್ಸಕ್ ಹೋದಾಗ ಏನಾಗ್ತದೆ, ಕ್ವಾಲಿಟಿ ಕಡಿಮೆ ಆಗ್ಬಿಡುತ್ತೆ. ಕ್ವಾಲಿಟಿ ಕಡಿಮೆ, ಕ್ವಾಂಟಿಟಿನೂ ಕಡಿಮೆ ಆಗುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಆದಾಗ ಕಡಿಮೆ ಆಗುತ್ತೆ, ಗ್ರೋತ್ ಬರಲ್ಲ ಸರ್. ಅದು 3 ತಿಂಗಳು ಮಾಡ್ತೀರಾ, ಇದಕ್ಕೆ ಏನು ಫೀಡಿಂಗ್ ಮಾಡ್ತೀರಾ ಅದಕ್ಕೆ ಅದೇ ಸೇಮ್ ಫೀಡಿಂಗ್ ಮಾಡಬೇಕು, ಮರಿ ಡೆವಲಪ್ಮೆಂಟ್ ಆಗಲ್ಲ. ಡೆತ್ ಆಗೋದು ಅಂದ್ರೆ ಜಾಸ್ತಿ ಇರ್ತದೆ. ಕ್ವಾಲಿಟಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಕ್ವಾಲಿಟಿ ಇಲ್ಲ ಅಂದ್ರೆ ಕ್ವಾಂಟಿಟಿ ಬರೋದು, ನಿಮ್ಗೆ ತೂಕ ಬರಲ್ಲ ಮರಿ. ತೂಕ ಬಂದ್ರೆ ಕಸ ಏನು ತಗೊಳಲ್ಲ, ಇಲ್ಲಿ ಎಲ್ಲ ಸಾಗೋದು ಆಗಲ್ಲ, ಖಂಡಿತ ಆಗ್ತದೆ. ಅದೇ ನೀವು 1,000 ರೂಪಾಯಿ 50,000 ರೂಪಾಯಿ ತಗೊಳ್ಳೋಂಗೆ ಕ್ವಾಲಿಟಿ ಮರಿ ತಗೊಂಡು ಕ್ವಾಲಿಟಿ ಮೇಂಟೈನ್ ಮಾಡಿ ಕ್ವಾಲಿಟಿ ರೇಟೇ ಬರುತ್ತೆ. ಹೀಗಾಗಿ ಕುರಿ ಮೇಯಿಸೋದಕ್ಕೂ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಮುಖ್ಯ. ಖಂಡಿತ ಬೇಕೇ ಬೇಕು. ಇದ್ರ ಬಗ್ಗೆ ಬೈಲ್ಕೊಳ್ಕೊಂಡು ಕುರಿಯಾಗಿ ಯಾರು ಹೊಡ್ಕೊಂಡು ಮೇಯಿಸ್ಕೊಂಡು ಬಂದಿರ್ತಾರೆ. ಇದು ಫಾರಮಲ್ಲಿ ನಿಲ್ಲಿಸ್ಕೊಂಡು ಮೇಯಿಸೋದಲ್ಲ, ಇದ್ರ ಬಗ್ಗೆ ಒಂದು ಐಡಿಯಾ ಇರಬೇಕು, ಪ್ರಾಪರ್ ಪ್ಲಾನ್ ಇರಬೇಕು. ಇಂಥ ಟೈಮ್ ಇದೇ ಮಾಡಬೇಕು, ಈ ಟೈಮ್ ಇದೇ ಕೊಡಬೇಕು ಅಂತಕ್ಕಂಥ ಒಂದು ಮೈಂಡ್ ಸೆಟ್ ಇರಬೇಕು. ಹಂಗಿದ್ದ ಮಾಡೋದು ಸರ್. ಇವಾಗ ಒಂದು 200 ಕುರಿ ಮೇಯಿಸ್ತಿದ್ದಾರೆ ಅಂತ, ಇವಾಗ ಎಷ್ಟು ಜನ ಬೇಕಾಗುತ್ತೆ ಸರ್ ಈ ಕುರಿ ಮೇಯಿಸೋದಕ್ಕೆ? ನೀವು ಒಬ್ಬರಿದ್ರೆ ಸಾಕು ಸರ್. ಒಬ್ಬರು ಒಂದು ಹೈಟೆಕ್ ಶೆಡ್ ಇದ್ದು ಎಲ್ಲ ವ್ಯವಸ್ಥಿತವಾಗಿ ನೀಟಾಗಿದ್ದರೆ ಒಬ್ಬರು ಸಾಕು. 200 ಕುರಿಗೆ ಆರಾಮಾಗಿ ತೊಂದರೆ ಇಲ್ಲ ಮೇಂಟೈನ್ ಮಾಡಿ. ಅಂದರೆ ನಿಮ್ಗೆ ಇವಾಗ ಟೆಕ್ನಾಲಜಿ ಅಷ್ಟು ಫಾಸ್ಟ್ ಇದೆ ಸರ್. ನೀವೇನು ಹುಲ್ಲು ತಗೊಂಡಿರಲ್ಲ, ಯಾವುದೇನು ಕೈಯನ್ನು ಕಟ್ ಮಾಡಂಗಿಲ್ಲ, ಚಾಪ್ ಇರ್ತದೆ. ಏನು ಬೇಕು ನೀರೆಲ್ಲ ಬಂದು ಅಲ್ಲಿಗೆ ಬೀಳುತ್ತೆ. ನಾವೇನಾಗ್ತೀವಿ ಎತ್ಕೊಬಂದು ಒಯ್ಯಂಗಿಲ್ಲ, ಎಲ್ಲ ಡ್ರಮ್ಮು ಟೆಂಟಾಗಿ ಡ್ರಮ್ ಕೊಂಡ್ಕೊಂಡಿದ್ದೀವಿ. ಈ ಸೆಟ್ ಮಾಡಿದ್ವಿ ಸರ್, ಈ ಥರ ಪ್ರಾಪರಾಗಿ ಪ್ಲಾನ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡ್ರೆ 200-250 ದಿನ ಒಬ್ಬರೇ ಮೇಂಟೈನ್ ಆರಾಮಾಗಿ ತೊಂದರೆ ಇಲ್ಲಂಗೆ ಫ್ರೀಯಾಗಿ ಮಾಡ್ಕೊಂಡು ಕಷ್ಟ ಇಲ್ಲ ಸರ್. ಅಂದರೆ ಆಳ್ವಾರ್ ಮಾಡಿರ್ತದೆ, ಯಾಕಂದ್ರೆ ಜಾಸ್ತಿ ಜನ ಮನೆ ಚಳಿಗೆ ಅಂದಾಗ ಆಳ್ವಾರ್ ಇದ್ದೇ ಇರ್ತದೆ. ಅದನ್ನ ನಾವು ಲೆಕ್ಕ ಮಾಡೋದು ಮಾಡ್ಕೊಂಡು ಬಂದಿರೋದು ಮಾಡ್ಕೊಂಡ್ರೆ ಆರಾಮಾಗಿ ಮಾಡೋದು, ತೊಂದರೆ ಇಲ್ಲ ಸರ್. ಇನ್ನೊಂದು ಕ್ವಶನ್ ಏನಂದರೆ, ಇವಾಗ ನಾವು ಕುರಿ ತರ್ತೀವಿ, ನಾವೇ ನೋಡ್ಕೋಬೇಕು, ನಮ್ಗೆ ಆಗಲ್ಲ, ಬೇರೆ ನಾನು ಇರ್ತೀವಿ. ಆ ಟೈಮಲ್ಲಿ ನಮ್ಗೆ ಯಾವ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಸರ್? ಲೇಬರ್ ನೆಟ್ಟಾಗಿ ಏನಾಗುತ್ತೆ ಅಂದರೆ, ಮರಿ ಜಾಸ್ತಿ ಇದ್ರೆ ಲೇಬರ್ ನೆಟ್ಟಲ್ಲಿ 200-500 ಮರಿ ಇದ್ದಾಗ ಲೇಬರ್ ನೆಟ್ ಅವ್ರು ಕೊಡ್ತಕ್ಕಂಥ ಸ್ಯಾಲರಿನ ಮರಿಗಾಗಿ ಒಂದು ಮರಿ 100 ರೂಪಾಯಿ ತೆಗೆದುಹಾಕೊಂಡ್ರು, ಮರಿ 50 ರೂಪಾಯಿ ತೆಗೆದುಹಾಕೊಂಡ್ರು ಒಂದು 20-25 ಸಾವಿರ ಸ್ಯಾಲರಿ ಯಾರು ಇರಲ್ಲ ಕೆಲಸ ಮಾಡೋಕ್ಕೆ. ಮರಿ ನಾವು ಕೊಡಕ್ಕಂತ ಯಾರು ಬರೋದಿಲ್ಲ. ನೀವು 30 ಮರಿ ಮಾಡಿ 25 ಸಾವಿರ ಲೇಬರ್ ಕೊಟ್ಟಿದ್ದೀರಿ ಅಂದರೆ ಬರ್ತಕ್ಕಂಥ 30,000 ಇನ್ಕಮ್ ನಿಮಗೆ, 25 ಸಾವಿರ ಅಲ್ಲೇ ಹೋಯ್ತಲ್ಲ ನಿಮ್ಗೆ. ಅಂದರೆ ನಿಮ್ಮ ಪ್ರಕಾರ ಜಾಸ್ತಿ ಮರಿ ಇದ್ರೆ ಮಾತ್ರ ಲೇಬರ್ ಲಾರ್ಜ್ ಅಮೌಂಟ್ ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ನಿಮ್ಗೆ ಬರ್ತಕ್ಕಂಥ ಪ್ರಾಫಿಟ್ ದೊಡ್ಡ ಮಾಡಿದಾಗ ಅವಾಗ ಲೇಬರ್ ಇಟ್ಕೊಂಡು ತೊಂದರೆ ಇಲ್ಲ. ಅವಾಗ ಲೇಬರ್ ಇಟ್ಕೊಂಡು ತೊಂದರೆ ಇಲ್ಲ ಸರ್. ನೀವು 30 ಮರಿ 50 ಮರಿ ಲೇಬರ್ ಇಟ್ಕೊಂತೀವಿ ಅಂತಂದರೆ ನೀವು ಮಾಡಿದಷ್ಟು ಕ್ವಾಲಿಟಿ ಕೆಲಸ ಲೇಬರ್ ಮಾಡಲ್ಲ. ಹೀಗಾಗಿ ನಮ್ಮ ಕೆಲಸ ನಾವೇ ಮಾಡಿದಷ್ಟು ಉತ್ತಮ, ನಾವು ಮಾಡಿದಷ್ಟು ಉತ್ತಮ. ಲೇಬರ್ ಮಾಡೋದು ನಂಬಿಕೆ ಮಾಡೋದು ಆಗಲ್ಲ ಸರ್, ವರ್ಕೌಟ್ ಆಗಲ್ಲ. ಅದೇ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ 250-300 ಆ ಥರ ಮಾಡಿದ್ರೆ ಆಗುತ್ತೆ. 250-300 ಒಬ್ಬರು ಮಾಡೋಕ್ಕಾಗಲ್ಲ. ಅದೊಂದು 200 ಕುರಿ ಒಬ್ಬರು ಸಾಕ್ಬೋದು, ಒಬ್ಬರು ಆರಾಮ ಮಾಡ್ತಾರೆ. ಐಟೆಕ್ ಶೆಡ್ ಇದ್ದು ಎಲ್ಲ ಅನುಕೂಲ ಇದ್ದರೆ ಒಬ್ಬರು ಕಂಪಲ್ಸರಿ ಮಾಡ್ತಾರೆ. ಸರ್ ನೀವು ಮರಿಗೆ ಏನೇನು ತಿಂಡಿ ಕೊಡ್ತೀರಾ ಸರ್ ನೀವು? ಸರ್ ಕೈ ತಿಂಡಿ ಬಂದುಬಿಟ್ಟು ಜೋಳ ಕೊಡ್ತೀವಿ ಸರ್. ಜೋಳ ಕೊಡ್ತೀವಿ. ಹಾಂ. ಆಮೇಲೆ ಚಕ್ಕೆ ಕೊಡ್ತೀವಿ ಸರ್. ನೋಡ್ರಿ ಇದು ಕಡಲೆ ಹಿಂಡಿ ಚಕ್ಕೆ, ಕಡಲೆ ಹಿಂಡಿ ತಯಾರು ಮಾಡಿರೋ ಚಕ್ಕೆ. ಹಾಂ ಹಾಂ. ಇದು
ಸ್ನೇಹ ಗೋಲ್ಡ್ ಫೀಡ್ ಕೊಡ್ತೀವಿ ಸರ್ ಇದು. ಫೀಡು ಸ್ನೇಹ ಗೋಲ್ಡ್ ಪೌಲ್ಟ್ರಿ ಫೀಡ್ ಕೊಡ್ತೀವಿ. ಓಕೆ. ಇದು ಜೊತೆಗೆ ಮಿಕ್ಸಿಂಗ್ ಅಂತ ಹೇಳ್ಬಿಟ್ಟು ನಾನು ಸ್ಪೆಸಿಫಿಕ್ 24+ ಅಂತ ಹೇಳ್ಬಿಟ್ಟು ಒಂದು ಬರೋದು ಕೃಷಿ ಗೋಲ್ಡ್ ಅಂತ ಹೇಳ್ಬಿಟ್ಟು ಹಾಂ ಹಾಂ ಅದನ್ನು ಕೊಡ್ತೀನಿ. ಹಾಂ. ಇದ್ರ ಜೊತೆಗೆ ಜೋಳ ಕೊಡ್ತೀನಿ ಸರ್, ಮುಸ್ಕಿನ ಜೋಳ. ಮುಸ್ಕಿನ ಜೋಳ ಇಷ್ಟು ತಿಂಡಿ ಕೊಡ್ತೀನಿ. ಇದೆಲ್ಲ ಮಿಕ್ಸ್ ಮಾಡ್ಬೇಕು ಸರ್ ಇದು? ಎಲ್ಲ ಮಿಕ್ಸ್ ಮಾಡಿ ಕೊಡಬೇಕು ಸರ್. ಇವಾಗ ಒಂದು ನಿಮ್ಮ ಹತ್ರ ಒಂದು 200 ಕುರಿ ಇದೆ ಅನ್ಕೊಳ್ಳಿ ಸರ್, ಎಷ್ಟು ಕೆ ಜಿ ಕೊಡಬೇಕು ಸರ್ ಇದು ಒಂದು ಟೈಮ್ಗೆ? ಸರ್ ಇವಾಗ ಮರಿ ತಂದಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಟ್ಕೊಳ್ಬೇಕಾಗುತ್ತೆ. ಹಾಂ. ಇವಾಗ ಮೀಡಿಯಂ ಆಗಿ ಒಂದು ಮರಿ ನೋಡಿದ್ರಲ್ಲ, ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ, ಆ ಮರಿಗಾದ್ರೆ ನಾವು ಸಿಂಗಲ್ ಟೈಮ್ 30 kg ಬೀಳ್ತಾ ಇದೆ. ಒಂದು ಸಿಂಗಲ್ ಟೈಮ್ಗೆ? ಸಿಂಗಲ್ ಟೈಮ್ಗೆ. ಹಾಂ. ದಿನಕ್ಕೆ 2 ಟೈಮ್ ಕೊಡ್ತಾ ಇದ್ದೀವಿ. 2 ಟೈಮ್ ಅಂದರೆ 60 kg ಆಯಿತು ದಿನಕ್ಕೆ. ಹ್ಞೂ. ಅಲ್ಲಿಗೆ 100 ಮರಿಗೆ ಬಂದು ಹೆಚ್ಚು ಕಡಿಮೆ 600 ಗ್ರಾಮ್ ಬೀಳ್ತಾ ಇದೆ. ಒಂದೊಂದು ಮರಿಗೆ? ಒಂದು ಮರಿಗೆ 600 ಗ್ರಾಮ್ ತರ ಬೀಳ್ತಾ ಇದೆ ಪರ್ ಡೇ. ಹ್ಞೂ. ಅಲ್ಲಿಗೆ 60 kg ಕೊಡ್ತೀವಿ ಸರ್ 2 ಟೈಮಿಂದ ಸರಿ. 2 ಟೈಮ್ಗಿಂದ. ಹ್ಞೂ. ಸರ್ ಇದನ್ನ ಬಿಟ್ಟು ಇನ್ನೇನೇನು ಹಾಕ್ತೀರಾ ಸರ್? ಸರ್ ಅದನ್ನ ಬಿಟ್ಟು ಇದು ಈ ಕೈ ತಿಂಡಿ ಕೊಟ್ಟಿದ್ದೀವಲ್ಲ ನಾವು, ಇದ್ರಾಗ ನೀವೇನು ನೋಡ್ತಾ ಇದ್ದೀರಾ ಈ ಕೈ ತಿಂಡಿ, ಇದೆಲ್ಲ ಬೆಳಗ್ಗೆ 30 kg ಕೊಟ್ಟಿದ್ದಾದ್ಮೇಲೆ ಬೆಳಗ್ಗೆ ಒಂದು 6, 6:30, 7 ಗಂಟೆ ಒಳಗಡೆ ಕೊಟ್ಬಿಡ್ತೀವಿ ಸರ್. ಅದಾದ್ಮೇಲೆ ಮರಿನ ಸ್ವಲ್ಪ ಫ್ರೀ ಬಿಟ್ಬಿಡ್ತೀವಿ ಸರ್. ಓಕೆ. ಯಾಕಂದ್ರೆ ಮರಿಯಾಗಿ ಮೇಯ್ದಾಗ ಡೈಜೆಷನ್ ಮಾಡ್ಕೊಳ್ಳೋ ಟೈಮ್ ತಗೊಳ್ತಲ್ಲ ಅಂತ ಹೇಳ್ಬಿಟ್ಟು ಒಂದು 10 ಗಂಟೆ ತನಕ ಫ್ರೀ ಬಿಟ್ಬಿಡ್ತೀವಿ. 10 ಗಂಟೆ ಆದ್ಮೇಲೆ ನೋಡ್ರಿ ನೋಡ್ತಾ ಇದ್ದೀರಲ್ವಾ ನೀವು, ಇದು ಸೈಲೇಜ್ ಸರ್. ಇದು ಸೈಲೇಜ್. ಸೈಲೇಜ್ ಅಂದ್ರೆ ಮುಸ್ಕಿನ ಜೋಳದಲ್ಲಿ ಸಪ್ಪೆ ಹಾಲಿರ್ತಕ್ಕಂಥ ತೆಂಗನ್ನ ಕಟ್ ಮಾಡಿ ಇದನ್ನ ಎಲ್ಲ ಚಾಪ್ ಮಾಡಿ ಚಿಕ್ಕ ಚಿಕ್ಕ ಚಾಪ್ ಮಾಡಿ ಬೆಲ್ಲ ಅದಕ್ಕೆ ಅದು ಇದು ಕೆಮಿಕಲ್ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿರ್ತಾರೆ. ಮಾಲ್ಸ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನ ತಯಾರು ಮಾಡ್ತಾರೆ ಸರ್. ಇದು ಎಷ್ಟು ಬೀಳುತ್ತೆ ಸರ್ ಕೆಜಿ ನಿಮಗೆ? ಸರ್ ಇದು ಕೆಜಿ ಬಂದು 8.5 ಇಂದ 9 ರೂಪಾಯಿ 10 ರೂಪಾಯಿ ತನಕ ಬೀಳ್ತದೆ. ಇದನ್ನ ನಾವು ಇಲ್ಲಿಂದಾನೆ ಮಾರ್ಕೆಟ್ ಇಂದ ತರಿಸ್ಕೊಂಡು. ಎಲ್ಲಿ ಸಿಗುತ್ತೆ ಸರ್ ಇದೆಲ್ಲ? ಸರ್ ಇದು ನಮ್ಮ ಗೌರಿಬಿದರಲ್ಲಿ ಲೋಕಲ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ, ಇಲ್ಲಾಂದ್ರೆ ಹಿರಿಯೂರು ಹತ್ರ ಒಂದ್ ಕಡೆ ಸಿಗುತ್ತೆ, ಹಿರಿಯೂರು ಹತ್ರ ಸಿಗುತ್ತೆ. ಇದಕ್ಕೆ ಸಮಸ್ಯೆ ಸರ್ ತರಿಸ್ಕೋಬೋದಾ? ಇದೊಂದು ಟೈಮ್ ಕೊಡ್ತೀವಿ. ಅಲ್ಲಿಗೆ ಇವಾಗ ಟೋಟಲ್ 200 ಮರಿಗೆ ಅಂತಂದ್ರೆ ಅದು ಹೆಚ್ಚು ಕಡಿಮೆ ಒಂದು 25 kg ಚೀಲ ಒಂದು ಕಟ್ ಮಾಡ್ಬಿಟ್ಟು ಒಂದು ಹಾಕ್ಬಿಡ್ತೀವಿ. ಒಂದು ಚೀಲ ಒಂದು ಟೈಮ್ಗೆ. ಅಲ್ಲಿಗೆ ಇದು ಒಂದು ಫೀಡಿಂಗ್ ಆಯ್ತು, ಒಂದು ಮೇವ್ ಆಯ್ತು ಸರ್. ಆಯ್ತಾ? ಮತ್ತೆ ಇದನ್ನ ಬಿಟ್ಟು ಇನ್ನೇನು ಹಾಕ್ತೀರಾ ಸರ್? ಇದನ್ನ ಬಿಟ್ಟು 2ನೇ ಟೈಮ್ ಇಲ್ಲೊಂದಿದೆ ಬನ್ನಿ ನೋಡಿ ಸರ್. ರಾಗಿ ಹುಲ್ಲು ಜೋಳ ಸಪ್ಪೆ ಬರ್ತದಲ್ಲ ಸರ್, ರೊಟ್ಟಿ ಮಾಡೋ ಜೋಳ ಸಪ್ಪೆ. ಓಕೆ. ಮುಸ್ಕಿನ ಜೋಳ ಒಣಗಿರೋ ಸಪ್ಪೆ ಎಲ್ಲ ಕಟ್ ಮಾಡಿಬಿಡ್ತೀರಾ? ಕಟ್ ಮಾಡಿ ಉಳ್ಳಿನ ಸಮೇತ ಕಟ್ ಮಾಡಿ 3 ಮಿಕ್ಸ್ ಮಾಡಿ 4 ಮಿಕ್ಸ್ ಮಾಡಿ ಒಂದು ಚೀಲಕ್ಕೆ ಪ್ಯಾಕ್ ಮಾಡ್ಕೊಂಡು ದಿನ ಅದನ್ನೇ ಸ್ವಲ್ಪ ಕೊಡ್ತೀವಿ. ಎಷ್ಟು ಟೈಮ್ ಕೊಡ್ತೀರಾ ಸರ್ ಇದು? ಇದು ಒಂದೇ ಟೈಮೇ ಸರ್. ಒನ್ ಟೈಮ್. ಹಾಗೆ ಫೀಡಿಂಗ್ 2 ಟೈಮ್ ಆಯ್ತು ನಮಗೆ. ಓಕೆ. ಆ ಸೈಲೇಜ್ 1 ಟೈಮ್ ಆಯ್ತು, ಇದೊಂದು ಟೈಮ್ 4 ಟೈಮ್ ಆಯ್ತು. ಕರೆಕ್ಟ್ ಆಗಿ ಪ್ರಾಪರ್ ಆಗಿ 24 ಅವರ್ಸ್ ಅಲ್ಲಿ ಎಲ್ಲ ಪ್ರಾಪರ್ ಆಗಿ ಮುಗ್ದೋಗುತ್ತೆ ಸರ್. ಅಷ್ಟೇ. ಓಕೆ. ಈಗ ಇನ್ನೊಂದು ಯಾರನ್ನ ಹೊಸಬರು ಮಾಡ್ಕೊಳಂಗಿದ್ರೆ ಏನ್ ಮಾಡ್ಬೇಕಂದ್ರೆ ಸರ್, ಇದನ್ನ ಪ್ರತಿದಿನ ಕಟ್ ಮಾಡ್ಕೊಳಕ್ ಆಗಲ್ಲ ಅನ್ನಂಗಿದ್ರೆ ವಾರಕ್ಕೆ ಒಂದ್ಸರಿ ವೀಕೆಂಡ್ ಇದ್ದಾಗ ರಜೆ ಇದ್ದಾಗ ಆ ಟೈಮಲ್ಲಿ ಒಂದು ಕಟ್ ಮಾಡಿ ಇಟ್ಕೋಬೇಕು. ಇದು ಸೈಲೇಜ್ ಚೀಲ 1 ಟನ್ ಕೆಪಾಸಿಟಿ ಬ್ಯಾಗ್ ಇದು. 1 ಟನ್ ಕೆಪಾಸಿಟಿ ಬ್ಯಾಗ್. ಇದು ತುಂಬ್ಕೊಬಿಟ್ರೆ ಹೆಚ್ಚು ಕಡಿಮೆ ಒಂದು ವಾರದಿಂದ 10 ದಿನ ತನಕ ಮಾಡ್ಕೋಬಹುದು. ಅವಾಗ ಕಟ್ ಮಾಡಿ ಹಾಕಂಗೆ ಏನಿರಲ್ಲ. ಅವಾಗ ಕಟ್ ಮಾಡೋದಕ್ಕಿಂತ ಇದು ಬೆಟರ್. ಒಂದ್ಸರಿ ಸ್ಟಾರ್ಟ್ ಮಾಡಿ ಇಟ್ಕೊಬಿಟ್ರೆ ನಾವು ಅಕಸ್ಮಾತ್ ಇಲ್ಲ ಅಂದ್ರೆ ಯಾರಿಗಾನೊಬ್ರು ಹೇಳಿದ್ರು ಹಾಕೊಂಡ್ಬಿಡ್ತಾರೆ. ಅಲ್ಲ ಮೇವ್ ಕಟಿಂಗ್ ಇದ್ರೆ ಕಟಿಂಗ್ ಮಾಡ್ಕೊಳಕ್ಕೆ. ಮೇವ್ ಕಟಿಂಗ್ ಮಾಡಕ್ಕೆ ಇಲ್ಲೊಂದು ಚಾಪ್ ಕಟ್ರು. ಕಿಸಾನ್ ಕ್ರಾಪ್ಸ್ ಕಂಪ್ನಿದು 3HP ಮೋಟ್ರು. ಓಕೆ. ನಾವೇನೇ ಇದರಿಂದ ಸ್ಟಾರ್ಟ್ ಮಾಡೋದೇನು ವಿಚಾರ ಇರೋಣ. ಇದಕ್ಕೆ ಹಾಕಿದ್ರೆ ಎಲ್ಲ ಒಂದು 20 ಇಂದ 25 ನಿಮಿಷ ಸರ್ ಕಟ್ ಮಾಡ್ಬಿಟ್ಟು ಕಟ್ ಮಾಡಾಕಂದ್ರೆ ಒಂದು ವಾರಕ್ಕೆ ಆಗುವಷ್ಟು ಒಂದು ಸರಿ ಕಟ್ ಮಾಡಿಕೊಳ್ಬೋದು. ಇದು ಎಷ್ಟಾಯ್ತು ಸರ್ ನಿಮ್ಮ ಮಿಷನ್ ಇದು? ಸರ್ ಇದು ನಾವು ತಗೊಂಡು ಅವಾಗ 1 ಇಯರ್ ಬ್ಯಾಕ್ ತಗೊಂಡಿದ್ದು. 1 ಇಯರ್ ಆಯ್ತು. ಹೆಚ್ಚು ಕಡೆ 23,000 ಆಗಿದೆ ಸರ್. ಇವತ್ತು ರೇಟ್ ಏನಿದೆ ಗೊತ್ತಿಲ್ಲ, ತಿಳ್ಕೋಬೇಕು ಹೇಳಿದ್ರೆ. ಓಕೆ. ಅವಾಗ ನಿಮ್ಗೆ 23,000 ಬಿದ್ದಿದೆ ಸರ್. ಡೆಲಿವರಿ ಮನೆ ಹತ್ರ ಕೊಟ್ಟಿದ್ದ 23,000 ಬಿದ್ದಿದೆ. ತುಂಬಾ ಚೆನ್ನಾಗಿದೆ. ಇದು ಸಬ್ಸಿಡಿ ಅಲ್ಲಿ ತಗೊಂಡಿದ್ದಾ? ಇಲ್ಲ ಸರ್, ಪೇಮೆಂಟ್ ಮಾಡಿ ತಗೋಬಿಟ್ಟು. ಪೇಮೆಂಟ್ ಮಾಡಿ ತಗೊಂಡ್ರಾ? ಸಬ್ಸಿಡಿ ಇಲ್ಲ ಅಂದ್ರೆ ಲೇಟ್ ಆಗುತ್ತಲ್ಲ ಸರ್, ನಮ್ಗೆ ಎಮರ್ಜೆನ್ಸಿ ಬೇಕಾಗುತ್ತೆ, ನಾವು ಪೇಮೆಂಟ್ ಮಾಡಿ ತಗೋಬಿಟ್ಟು. ಓಕೆ. ಯಾರಾದ್ರೂ ಅನುಕೂಲ ಇದ್ರೆ ತಗೋಬಹುದು, ಸಬ್ಸಿಡಿ ತಗೋಬಹುದು ಸರ್. ಮತ್ತೆ ಈ ಕುರಿ ಬಿಟ್ಟು ಮತ್ತೆ ಈ ಮೇಕೆಗಳೆಲ್ಲ ಇದೆ, ಒಂದನ್ನೇ ಅನ್ಕೊಂಡು ಮಾಡೋಕ್ಕಾಗಲ್ಲ ಸರ್. ಹಂಗಾಗಿ ಇವು ಬೇಯಿಸ್ತಾ ಇದೀವಿ ಸರ್. ಇವಾಗ ಮೇಕೆಗಳು ಇವಕ್ಕೂ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಇದೆ. ಹಂಗಾಗ್ಬಿಟ್ಟು ಗೋತಗಳಿಗೆ ಬಕ್ರಿ ಟೈಮಲ್ಲಿ ಒಳ್ಳೆ ಬೆಲೆ ಕೊಡ್ತಾರೆ ಇವಕ್ಕೆ. ಹಂಗಾಗ್ಬಿಟ್ಟು ಇನ್ನೊಂದು ಮಾಂಸ ಚೆನ್ನಾಗಿ ಬರ್ತದೆ, ಒಳ್ಳೆ ಮೈ ಕಟ್ತದೆ. ಮಾಂಸ ಚೆನ್ನಾಗಿರೋದ್ರಿಂದ ನಾವೇನ್ ಮಾಡಿದೀವಿ ಅಂದ್ರೆ ಅಡಿಷನಲ್ ಆಗಿರ್ಲಿ ಅಂತ ಒಂದು 15 ಸಾಕೊಂಡಿದ್ವಿ. 15 ಇದೆ. ಅದರಲ್ಲಿ ಮೊನ್ನೆ ಒಂದು 2 ಕೊಟ್ಟಿದ್ದೀವಿ, ರೆಡಿ ಇದೆ. ಇವೆಲ್ಲ ಮುಂದೆ ನೆಕ್ಸ್ಟ್ ಇಯರ್ ರೆಡಿ ಆಗ್ತಾವ ಅಂತ ಹಂಗೆ ಇಟ್ಕೊಂಡಿದ್ದೀವಿ. ಓಕೆ. ಮತ್ತೆ ಕೋಳಿಗಳೆಲ್ಲ ಬಿಟ್ಕೊಂಡಿದ್ದಾರೆ ಕೆಳಗಡೆ? ಒಂದು ಅದೇ ಹೇಳಿಲ್ಲ ಸರ್, ಒಂದನ್ನೇ ನಂಬ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೋಳಿ ಸಾಕಾಣಿಕೆ ಎಲ್ಲ ಮಾಡಿದೀವಿ. ನಾಟಿ ಮೊಟ್ಟೆ ಸಿಗ್ತವೆ, ನಾಟಿ ಚಿಕನ್ ಸಿಗುತ್ತೆ, ಗೊತ್ತಾಯ್ತಾ? ಇವಾಗ ಫಾರ್ಮ್ ಕೋಳಿ ತಿಂದು ಎಲ್ಲ ನಿಮ್ಗೆ ಗೊತ್ತಲ್ಲ ಒಂದು ದಿವಸ ಏನೇನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹಾಗೆ ಸಾವಯವದಿಂದ ಮಾಡ್ತಕ್ಕಂಥ ನಾವೇನು ಯಾವುದೇ ಕೆಮಿಕಲ್ ಹಾಕಲ್ಲ ಅವಕ್ಕೆ ಕೋಳಿಗಳಿಗೆ. ಬೈಲ್ಗೋಂಗ್ ಬೈಕೋ ಬರ್ತವೆ. ಅದಕ್ಕೇನಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ 500 ರೂಪಾಯಿ ಕೆಜಿ ಮಟನ್ ರೇಟ್ ಇದೆ ಸರ್. ಆರಾಮಾಗಿ ಕೋಳಿ, ನಾಟಿ ಕೋಳಿ ಖಂಡಿತ ಸೆಟ್ ಮಾಡ್ಕೊಂಡಿದ್ರೆ ಅಂದ್ರೆ ಒಂದು 150 ಕೋಳಿ ಸಾಕೊಂಡ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 20 ರಿಂದ 25 ಕೆಜಿ ಚಿಕನ್ ತಯಾರು ಉತ್ಪಾದನೆ ಮಾಡ್ಬೋದು ನಾವು. ಗೊತ್ತಾಯ್ತಾ? 500 ರೂಪಾಯಿ ಲೆಕ್ಕ ಮಾಡ್ಕೊಂಡು 10,000 ಸಂಪಾದನೆ ಅದರಿಂದನೂ ಮಾಡ್ಬೋದು. ಒಂದು ಮೊಟ್ಟೆ ಬಂದು 10 ರಿಂದ 12 ರೂಪಾಯಿ ಬೆಲೆ ಇದೆ ನಾಟಿ ಕೋಳಿ ಮೊಟ್ಟೆ. ಕರೆಕ್ಟಾಗಿ 100 ಕೋಳಿ ಇದ್ರೆ ನಿಮಗೆ ಮಿನಿಮಮ್ ತಿಂಗಳು 300 ರಿಂದ 100 ಮೊಟ್ಟೆ ಸಿಗ್ತವೆ.
ಅದ್ರಲ್ಲಿ 3-4 ಸಾವಿರ ದುಡ್ಡು ಆಗುತ್ತೆ. ಹಾಂ, ಅದ್ರಲ್ಲಿ ಮಾಡ್ಕೋಬಹುದು. ಅಂದರೆ ರೈತರು ಒಂದೇ ಮಾಡೋದಕ್ಕಿಂತ ಎಲ್ಲ ಮಾಡಬೇಕು. ಒಂದೇ ಮಾಡ್ಕೊಂಡ್ರೆ ಇದು ಬಿಟ್ರೆ ಅದು ಬಿಟ್ರೆ ಇದು ಯಾವ ಕೈ ಕೊಟ್ರೆ ಒಂದನ್ನ ಇರ್ಬೇಕಲ್ಲ ಸರ್. ಹಾಗಾಗಿ ಒಂದನ್ನೇ ನಂಬ್ಕೊಂಡು ಪ್ರಾಪರ್ ಆಗಿ ಮಾಡಕ್ಕಾಗಲ್ಲ. ಓಕೆ, ಎಲ್ಲ ಸಕಲವಾಗಿ ಮಾಡಿದಾಗೇನೆ ಸರ್ ರೈತ ಅನ್ಸ್ಕೊಳಕ್ಕಾಗಲ್ಲ. ಎಲ್ಲ ಮಾಡಿದಾಗೆ ನಾವು ಉಳ್ಕೊಳಕ್ಕಾಗಲ್ಲ. ಒಂದನ್ನೇ ನಂಬ್ಕೊಂಡು ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ, ಸಾಧ್ಯ ಇಲ್ಲ. ಇದೆ. ಹ್ಞೂ, ಹಂಗಾಗಿ ಏನೇನ್ ಬೇಕೋ ಎಲ್ಲ ಮಾಡಿದೀವಿ ಸರ್. ರೈತರಿಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಳ್ತಾ ಇರಬೇಕು. ಎಲ್ಲ ಮಾಡ್ಕೋಬೇಕು ಸರ್, ಒಂದನ್ನೇ ನಂಬ್ಕೊಂಡು. ಅವ್ರ ಕೈಯಲ್ಲಿ ಏನೇನು ಆಗುತ್ತೋ ಎಲ್ಲ ಮಾಡಬೇಕು. ಮೇಲ್ಗಡೆ ಶೆಡ್ಡಲ್ಲಿ ಮರಿ ಮೇಯ್ತವೆ, ಕೆಳಗಡೆ ಕೋಳಿ ಮೇಯ್ತವೆ. ಕರೆಕ್ಟಾ? ತೊಂದರೆನೇ ಇಲ್ಲ. ಮೇಲ್ಗಡೆ ಮರಿ ಏನಾರ ಹೆಚ್ಚಾಗಿ ಫೀಡಿಂಗ್ ಆಗಿ ಕೆಳಗಡೆ ಹೋಗಿದ್ರೆ ಕೋಳಿ ಮೇಯ್ತವೆ. ಹಾಂ, ಕೋಳಿ ಚಿಕನ್ ರೆಡಿ ಆಗುತ್ತೆ, ಮೊಟ್ಟೆ ಬರುತ್ತೆ. ಪ್ರಾಫಿಟ್ ಇರುತ್ತೆ ನಮಗೆ. ಲಾಸ್ ಏನಿಲ್ಲ. ಲಾಸ್ ಏನಾಗಿಲ್ವಲ್ಲ. ಹಾಂ, ಅಷ್ಟೇ, ಒಂದ್ಸರಿ ಬಂಡವಾಳ ಹಾಕ್ತೀವಿ ಮತ್ತೆ ಪದೇ ಪದೇ ಏನ್ ಹಾಕಲ್ವಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.